ಮೂಲಕ ಆ ಭಗವಂತ ನಿಮಗೆ ಕೊಡಲಿ ಅಂತ ನಾನು ಕೇಳ್ಕೊಳ್ತಾ, ಇನ್ನು ಸರಳ ಸುಬ್ಬರಾವ್, ಸುಬ್ಬಣ್ಣ ಸುಬ್ಬಕ್ಕ ಇಬ್ಬರು ನಿಧಾನ ಬಂದರು, ಮಾತಾಡ್ಕೊಂಡು ಒಳ್ಳೇದು ಹಂಗೆ ಇರಬೇಕು. ಸುಬ್ಬಕ್ಕಂಗೆ ಏನು ಅರ್ಥ ಆಯ್ತೋ ಏನೋ ಗೊತ್ತಿಲ್ಲ. ಕ್ಯಾಮ್ರಾ ಇಲ್ಲ ಇಲ್ಲಿ. ಸುಬ್ಬಕ್ಕ ಈ ಕಥೆನೇ ಒಂದು ರೀತಿ ಅಂದರೆ ಈ ಕಥೆ ಎಲ್ಲವನ್ನು ಮಾಡಿಸ್ಕೊಳ್ಳುವಂಥ ಗುಣ ಈ ಕಥೆಗಿದೆ. ಮಂಜು ಅವರು ನಿಜವಾಗ್ಲೂ ಅದಕ್ಕೊಂದು ಪೊಯಿಟಿಕ್ ಕ್ವಾಲಿಟಿ ಇದೆ, ಅದಕ್ಕೊಂದು ವಿನ್ಯಾಸ ಬೇಕಾಗುತ್ತೆ. ಆ ಪಾತ್ರಗಳು ಅಷ್ಟೇ, ನನಗೆ ಎಲ್ಲ ಪಾತ್ರಗಳು ಅಜಯ್ ಆಗ್ಬೋದು, ಸುಬ್ಬಕ್ಕ ಆಗ್ಬೋದು, ಇನ್ನು ಸಾಕಷ್ಟು ಇನ್ನು ನಮ್ಮ ಚೆಂಡೂರು ಅವರು, ನಮ್ಮ ಶಂಕರ್ ಅವ್ರ ಮಗ ಬಿಳಿ ಮಗ ಇದ್ದಾರೆ, ನಮ್ಮ ಶ್ರೀ ಆ್ಯಕ್ಟ್ ಮಾಡಿದ್ದಾರೆ. ಇಲ್ಲ ಹಂಗೆ ಈ ಕತೆ ಅದೇ ಅದಕ್ಕೆ ಡಿಸೈನ್ ಮಾಡಿಸ್ಕೊಳ್ಳುವಂಥ ಒಂದು ವಿನ್ಯಾಸ ಮಾಡಿಸ್ಕೊಳ್ಳೋ ಶಕ್ತಿಯ ಕತೆ. ಎಲ್ಲ ಪಾತ್ರಗಳು ಅಷ್ಟೇ, ಅದಕ್ಕೊಂದು ಲೊಕೇಶನ್ ಆಗ್ಬೋದು, ಇವ್ರು ಮಾಡಿದಂಥ ನಮ್ಮ ವೇಷಭೂಷಣಗಳಾಗ್ಬೋದು, ಅದಕ್ಕೆಲ್ಲದಕ್ಕೂ ಒಂದು ಅದರದೇ ಆದಂಥ ಒಂದು ವಿನ್ಯಾಸ ಮಾಡಿದ್ದು ಬಹಳ ಚೆನ್ನಾಗಿ ನಮಗೆ ನಿಜವಾಗ್ಲೂ ಫೀಲ್ ಆಯಿತು. ನನಗಂತೂ ನಾನು ಇನ್ನೂ ಒಂದು ಆ ಡೈಲಾಗ್ ನಾನು ಇನ್ನೂ ಮಾಡ್ತಿಲ್ಲ. ನನ್ನ ಹೆಸರು ನರಸಿಂಹರಾವ್ ಅಂದ್ಬಿಟ್ಟು ನಾನು ನರಸಿಂಹಶಾಸ್ತ್ರಿ ಅಲ್ಲ, ಬೇರೆ ಬೇರೆ ರಾವ್ಗಳು ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ನರಸಿಂಹರಾವ್ ಅಂತ. ನರಸಿಂಹಶಾಸ್ತ್ರಿ ಅಂತ ಒಂದು ಮಾತಿದೆ, ತುಂಬ ಚೆನ್ನಾಗಿದೆ. ಅಯ್ಯೋ ಯಾಕಂದ್ರೆ ಹೆಸರಿಟ್ಟು ನನಗಿದೆ, ನನ್ನ ನರಸಿಂಹ ಆಗ್ಬಿಟ್ರು, ನಾನೇ ಹೊಟ್ಟೆ ಬಗ್ಗೆ ಆಗ್ಬಿಟ್ನಲ್ಲ ಅಂತ. ಈ ಥರದ್ದನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಹಿಂದಕ್ಕೆ ಹೋಗಿ ನೆನಪಿಸ್ಕೊಳ್ಳುವಂಥದ್ದು ಒಂದು ಅಂದರೆ ಈ ಕಥೆನ ಹಿಂದೆ ಅವ್ರು ಹಿಂಗಿತ್ತ, ಹಿಂಗಾಗಿತ್ತ, ಅದು ಇಷ್ಟು ಸುಂದರವಾಗಿ ಬದುಕಿತ್ತ. ಮೋಸ್ಟ್ಲಿ ಹಿಂದಿಂದೆ ಅಷ್ಟು ಸುಂದರವಾದ ಬದುಕು ಇತ್ತು ಅಂತ ನನಗೆ ಅನಿಸುತ್ತೆ. ಅದು ಹಿಂದಿಂದು ಸುಮಾರು ಒಂದು 70ನೇ ಇಸ್ವಿ 80ನೇ ಇಸ್ವಿ ಅಲ್ಲಿವರೆಗೂ ಇವೆಲ್ಲ ಏನೋ ಕೈಕಾಲಿಗೆ ಏನೋ ಬಂದ್ವಲ್ಲ, ಇವೆಲ್ಲ ಹೊರಕಿನ ಮುಂಚೆ ತುಂಬ ಸುಂದರವಾಗಿತ್ತು ಅಂತ ಕಾಣುತ್ತೆ. ನಿಮ್ಗೆಲ್ಲಿ ಬಂತು ಶಂಕರ್ ಅವ್ರಿಗೆ ಇದು ಆ ಥರದಲ್ಲಿ ಅವರನ್ನು ತುಂಬ ಒಂದು ಬಹಳ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಂಥ ಸಿನಿಮಾ ಇದು. ಮಂಜು ಸ್ವರಾಜ್ ಅವರಂತೂ ನಿಜವಾಗ್ಲೂ ನಮ್ಮ ಚಿತ್ರರಂಗಕ್ಕೆ ಒಂದು ಬೇರೆ ಥರದಲ್ಲಿ ಅವರು ನಿಜವಾದ ಬೇರೆ ಥರದ ನಿರ್ದೇಶಕರು. ಯಾಕಂದರೆ ಈ ಒಂದು ಅದಕ್ಕೊಂದು ಪೊಯಿಟಿಕ್ ಕ್ವಾಲಿಟಿ ಅಂತ ಮೊದಲೇ ನಾನು ಹೇಳಿದೆ, ಅದಕ್ಕೊಂದು ಕಾವ್ಯಾತ್ಮಕವಾದಂಥ ಗುಣ ಇದೆ ಕಥೆಗೆ. ಅದೇ ಹಾಗಾಗಿ ಕಥೆ ತನಗೆ ತಾನೇ ಎಲ್ಲವನ್ನು ಮಾಡಿಸ್ಕೊಡುತ್ತೆ. ಅದನ್ನು ಅವರು ಸಂಪೂರ್ಣವಾಗಿ ಹಂಗೆ ಡಿಸೈನ್ ಮಾಡಿದ್ದಾರೆ. ಇದು ನಾವು ಸಂಗೀತದ ಬಗ್ಗೆ ನಾವು ಇನ್ನೂ ತೋರಿಸಿಲ್ಲ, ಕೇಳಿಸಿಲ್ಲ. ಇವರು ಯಾರು ನಮ್ಮ ಲೋಹಿತ್ ಅವರು, ನೀವು ಆ ಫೋರ್ಸಲ್ಲಿ ಇದ್ದೀರಾ, ಕಾಂತಾರ ಫೋರ್ಸಲ್ಲಿ ಇದ್ದೀರಾ, ಅದರದ್ದು ಸ್ವಲ್ಪ ಇದಕ್ಕೆ ಹಾಕಿರ್ತೀರ ನಮಗೆ. ಹಾಗಾಗಿ ನಾನು ಕೇಳ್ಕೊಳ್ಳೋದಷ್ಟೇ. ಇನ್ನು ನಮ್ಮ ನಾಯಕ ನಟ ಮೊನ್ನೆ ಅಂತೂ ಹೋರಾಡಿ ಯುದ್ಧ ಕಾಂಡದಲ್ಲಿ ಕನ್ನಡಕ್ಕೆ ಬೇಕು, ಥಿಯೇಟ್ರ್ ಬೇಕು, ಎಲ್ಲ ಬೇಕು ಅಂತ ಮಾಡಿದ್ದೀರಿ. ನೋಡಿ 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 ಅಂತೇಳಿ ನೀವು ಮಾಡಿದ ಅಜಯ್ ನಿಜವಾಗ್ಲೂ ಹೌದು. ಈಗ ಕೂಗಿ ಹೇಳೋ ಕಾಲ, ಕೂಗಿ ಹೇಳಬೇಕು, ಜೋರಾಗಿ ಕರಿಬೇಕು, ಬನ್ನಿ 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 ನೋಡಿ ನೋಡಿ ಅಂತ. ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಯಾರು ನಾವೇನು ತಪ್ಪು ಅಂತ ನಾವು ಹೇಳೋಕ್ಕಾಗ್ತಿಲ್ಲ. ಹಾಗೆ ಮಾಡಿ ಕೂತ್ಬಿಟ್ಟು ಎಲ್ಲಿ ಕೂತು ಅಲ್ಲೇ ಕರ್ಕೊಂಡು ಅಲ್ಲೇ ನೋಡ್ತಾ ಕೂತ್ಕೊಳ್ಳಿ, ಒತ್ತು ಮುಗಿಸ್ಬಿಡ್ತಾರೆ. ಹಂಗಾಗಿದೆ, ಏನು ಮಾಡೋಕ್ಕಾಗಲ್ಲ. ಇದು ಕನ್ನಡಕ್ಕೆ ಒಂದು ಅಂತಲ್ಲ, ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ತೆಲುಗು, ತಮಿಳು, ಹಿಂದಿ, ಈ ಗೊತ್ತಿಲ್ಲ ಏನಕ್ಕೆ ನೋಡ್ತಿಲ್ಲ ಅಂತ ಬೇರೆ ಥರದ್ದು ಏನು ಮಾಡಬೇಕು, ಏನು ಕಥೆನೋ ಅಥವಾ ನಮಗೆ ಪ್ರಿಡಿಕ್ಷನ್ ಪ್ರಕಾರ ಅಗ್ರಿಕಲ್ಚರು ಮತ್ತು ಈ ಕಲ್ಚರು ಇದೊಂದಕ್ಕೆ 50 ವರ್ಷದ ಭವಿಷ್ಯದ ಎರಡಕ್ಕೆ ಮಾತ್ರ, ಮಿಕ್ಕಿದ ಯಾವುದಕ್ಕಿಲ್ಲ. ಎಲ್ಲ IT BT ಅಂತ ಎಲ್ಲ ಬಿದ್ದೋಗ್ತಾರೆ ಅಂದ್ಕೊಂಡ್ರು. ಅವೆಲ್ಲ ಆಯಿತು. ಇದಕ್ಕೆ ಇಷ್ಟೊಳ್ಳೆ ಭವಿಷ್ಯ ಇರೋದು ಗೊತ್ತಿಲ್ಲ. ಅದೇನು ಕೈಗೆ ಬಂದಿದೆ ಮತ್ತು ಇನ್ನೆಲ್ಲಿ ಬರೋದು, ಮಾತ್ರೆ ಬಂದ್ಬಿಡುತ್ತೆ, ಒಂದು ಮಾತ್ರೆ ಹಾಕೊಂಡು ಹಂಗಾಗಿ ನಮಗದು ಫೀಲ್ ಆಗೋದು. ಈಗ ನಾನು ಯಾಕಂದರೆ ಹೆಚ್ಚು ನಾನು ಮತ್ತು ಅಜಯ್ ಜೊತೆಗೆ ಇತ್ತು, ಮತ್ತು ನಮ್ಮ ಸುಬ್ಬಕ್ಕನ ಜೊತೆಗೆ ಇತ್ತು. ಸುಬ್ಬಕ್ಕ ನನ್ನ ಮಗ ಮೇಲೆ ಖಾಲಿ ಗಿಳಿದ್ಬಿಟ್ಲು ಒಂದು ಯಾವುದೋ ಶಾರ್ಟಲ್ಲಿ. ಕಾಂಪೌಂಡ್ ಹಿಡಿಬೇಕಾದ್ರೆ ಇಲ್ಲಿ ಅಮ್ಮ ಅಂದರೆ ಮಕ್ಕಳ ಮೇಲೆ ಹಿಂಗೆ ತಿಳಿಸ್ಕೊಳ ಅಂತ ಹಿಡಿದೇ ಬಿಟ್ಲು ಹೋಗತ್ತಾಗಿ ಮಚ್ಚಿಡ್ಕೊಳ್ಳೋದು. ಹೊಟ್ಟೆ ಇಲ್ಲ, ಕೆಳಗೆ ಕುಂತಿದ್ನಲ್ಲ, ಮಗನೇ ಫಸ್ಟಿಗದಲ್ಲ. ಇಲ್ಲಿಕ್ಕಮ್ಮ ಅಂದ್ರೆ ಕಾಲಿ ಲಿಕ್ಕು ಮುಗಿದ ತಿರುಗಿಸಿ ಅದೊಂಥರ ಹಂಗೆ ತುಂಬ ಅದೇನು ಹೇಳ್ತಾರಲ್ಲ, ಹಳೇದು ತುಂಬ ಆಗುತ್ತೆ. ಇಷ್ಟು ಚೆನ್ನಾಗಿತ್ತು ಬದುಕು, ನಮ್ಮ ಒಟ್ಟು ನಮ್ಮ ಜೀವನ ಅಂತ ನನಗೆಲ್ಲ ಹೇಳ್ಬಿಟ್ಟಿದ್ದಾರೆ. ನಾವು ರಿಲೀಸ್ ಟೈಮ್ ನಾನು ಏನು ಮಾತಾಡಲಿ, ಕನ್ನಡದ ತರಾವರಿಗಳನ್ನ, ಅದು ಸಿನಿಮಾ ಕನ್ನಡ ಆಗ್ಬೋದು, ಒಬ್ಬರು ರಾಜ್ಕುಮಾರ್ ಕನ್ನಡ ಆಗ್ಬೋದು,
ಒಂದು ಮಂಡ್ಯ ಕನ್ನಡ ಆಗ್ಬೋದು, ಉತ್ತರ ಕರ್ನಾಟಕದ ಕನ್ನಡ ಬೈಗಳು ಹೆಂಗಿರ್ತವೆ, ಯಾಕೆ ಬೈಗಳು ನಮ್ಗೆ ಅಷ್ಟ ಆಗುತ್ತವೆ, ಯಾಕೆ ಬೈಗಳನ್ನ ಸಂಬಂಧ ಬೆಳೆಸ್ಬಿಡ್ತೀವಿ ಟಕ್ಕಂದ್ಬಿಟ್ಟು, ಗೊತ್ತಿಲ್ಲ ನಿಮ್ಗೆ ಹೌದಲ್ವಾ, ಸೆಕೆಂಡಿಗೆ ಸಂಬಂಧ ಬೆಳೆಸ್ಬಿಡ್ತೀವಿ ಬೈಗಳಲ್ಲಿ. ಅದನ್ನೆಲ್ಲ ಪರಿಚಯ ಮಾಡ್ಕೊಡೋಂಥವ್ರು. ನನ್ಗೆ ಎಷ್ಟೋ ಸರಿ ಅಭಿಪ್ರಾಯ ಮಾತಾಡ್ತಾ ಕೇಳಿದ್ವಿ, ಇಲ್ಲ ಮತ್ತೆ ಕನ್ನಡವನ್ನ ನಿಮ್ಮ ದೊಡ್ಡಪ್ಪವ್ರು ಮಾಡ್ಕೊಡ್ತಿದ್ದಾರೆ ಅಂದ್ಬಿಟ್ಟು ಇಷ್ಟೆಲ್ಲ ಒಂದು ರೀತಿ ಕಾಳಜಿ ಇಟ್ಕೊಂಡು ಕನ್ನಡಿಗರು ಇದನ್ನು ನೋಡ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದಂಥ ಸಿನಿಮಾ. ನೀವೆಲ್ಲರೂ ಸಪೋರ್ಟ್ ಬೇಕು. ಪ್ರಿನ್ಸಿಪಲ್ ನನ್ನ ಜೊತೆಗೆ ಟೀಚಿಂಗ್ ಫ್ಯಾಕಲ್ಟಿ ಯಾರ್ಯಾರಿದ್ದಾರೆ ಹೇಳ್ಬೋದು ಸರ್? ಇಲ್ಲ ಹೇಳ್ಬೇಡಿ, ಬೇಡ ಅಲ್ಲ, ಅದು ಕತೆ ಎಲ್ಲ ರಿವೀಲ್ ಆಗ್ಬಿಡುತ್ತೆ. ಹೇಳ್ಬಾರ್ದು ಹಂಗೆ ಹೆಸರು ಮಾತ್ರ ಹೇಳಿ. ಬೇಡ ಇದ್ದಾರೆ, ಸುಮಾರು ಜನ ಇದ್ದಾರೆ ಸರ್, ನೀವು ಇದೀರಿ ಅನ್ಸುತ್ತೆ, ಗೊತ್ತಿಲ್ಲ. ವಿಜಯ್ ಸರ್ ಇದ್ದಾರೆ. ಸೊ ಇಲ್ಲಿ ನಾನು ಪ್ರಿನ್ಸಿಪಲ್ಲು ನಾರ್ಮಲ್ ಅಲ್ಲ, ಈಗ ನಾರ್ಮಲ್ ಇದ್ದೀನಿ, ಆದರೆ ಸಿನಿಮಾದಲ್ಲಿ ಒಂದು ತುಂಟತನ ಇದೆ, ಜೀವನ ಬಗ್ಗೆ ಒಂದು ಸೂಕ್ಷ್ಮತೆ ಇದೆ. ಪ್ರತಿ ವಿಚಾರನ ಮನೇಲಿ ಚರ್ಚೆ ಮಾಡೋದನ್ನ ಕಾಲೇಜಲ್ಲಿ ಚರ್ಚೆ ಬೇಡ ಸರ್, ಬೇಡ, ಈ ತರದ್ದು ಒಂದು ಕ್ಯಾರೆಕ್ಟರ್ ತುಂಬಾ ನನಗಂತೂ ಖುಷಿ ಕೊಟ್ಟಂತ ಪಾತ್ರ. ಇಲ್ಲಿ ಈ ಸಿನಿಮಾದಲ್ಲಿ ವಿಶೇಷ ಏನಂದ್ರೆ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇವತ್ತಿನ ಕಾಲಘಟ್ಟದಲ್ಲಿ ಕನ್ನಡ ಸಿನಿಮಾ ರಂಗ ಇರುವಂತಹ ಈ ಸಂದರ್ಭದಲ್ಲಿ ಒಬ್ಬ ನಿರ್ಮಾಪಕರು ಸಿನಿಮಾ ಮಾಡ್ತಿದ್ದಾರೆ ಅಂದ್ರೆ, ಯಾವ ಗುರು ಸಿನಿಮಾ ಮಾಡ್ತಿದಾರ ಅನ್ನೋ ತರ ಆಗ್ಬಿಟ್ಟಿದೆ. ಅಂದ್ರೆ ಆ ನಿಟ್ಟಿನಲ್ಲಿ ನಮ್ಗೆ ಇವತ್ತು ಒಂದು ಒಳ್ಳೆ ಸಿನಿಮಾನ ಕಟ್ಕೊಡೋದಕ್ಕೆ ಸಹಾಯ ಮಾಡಿದಂತಹ ಲೋಹಿತ್ ಅವ್ರಿಗೆ, ಅಂದ್ರೆ ಒಂದು ಪ್ಯಾಷನೇಟ್ ಪ್ರೊಡ್ಯೂಸರ್ ಅಂತ ಹೇಳ್ಬೋದು, ವಿಶೇಷವಾದ ಚಿತ್ರರಂಗಕ್ಕೆ ಕನ್ನಡ ಸಿನಿಮಾಗಳಿಗೆ ಶ್ರದ್ಧೆ ಇರುವಂತಹ ನಿರ್ಮಾಪಕರು ಸಿಕ್ಕಿದ್ದಾರೆ. ಇವರನ್ನ ಉಳಿಸ್ಕೊಳ್ಳುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಖಂಡಿತ ಕನ್ನಡ ಚಿತ್ರರಂಗಕ್ಕೆ ಇನ್ನಷ್ಟು ಸಿನಿಮಾಗಳು ಬೇಕು. ಇದೊಂದು ವಿಶೇಷವಾಗಿದೆ ಅಂತ ಆಲ್ರೆಡಿ ಸಿನಿಮಾ ತಂಡ ಮಾತಾಡ್ತಾ ಇದೆ. ನಿಮಗೆ ಧನ್ಯವಾದ ಸರ್, ನಮ್ಮನ್ನು ಹಾಕೊಂಡು ಈ ಸಿನಿಮಾದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ಹಾಗೆಯೇ ವಿಶೇಷವಾದ ಪ್ರತಿಭೆ ಮಂಜು ಸ್ವರಾಜ್ ಅವರು ಸಿನಿಮಾನ ಫ್ಯಾಮಿಲಿ ಸಮೇತ, ಅಂದ್ರೆ ಕುಟುಂಬ ಸಮೇತರಾಗಿ ನೋಡುವಂಥದ್ದು, ಯಾವುದೇ ಅಶ್ಲೀಲ ಸಂಭಾಷಣೆಗಳಿಲ್ಲದೆ ಅಚ್ಚುಕಟ್ಟಾಗಿ ಒಂದು ಸಿನಿಮಾನ ಕಟ್ಟಿಕೊಡೋದಕ್ಕೆ ವಿಶೇಷವಾದ ಪ್ರತಿಭೆ ಮಂಜು ಸ್ವರಾಜ್. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಸಾರ್ಥಕವಾಗಿದೆ, ನಿಮಗೂ ಧನ್ಯವಾದಗಳು ಹೇಳ್ತೀನಿ. ಹಾಗೆ ಅಜಯ್ ರಾವ್ ಸರ್ ಇವತ್ತು ವಿನ್ನಿಂಗ್ ಫಾರ್ಮುಲಾ, ಗೆಲ್ಲುವಂತಹ ಒಂದು ಫಾರ್ಮುಲಾನ ಕಂಡುಕೊಂಡಿದ್ದೀರಾ ಅಂತ ನನಗನ್ಸುತ್ತೆ ಯುದ್ಧಕಾಂಡದ ಮೂಲಕ. ಇದು ನಾನು ಅದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೆ ಯುದ್ಧಕಾಂಡದಲ್ಲಿ. ಅವರ ಅಪ್ರೋಚ್ ಇದೆಯಲ್ಲ, ಇದು ಪ್ರತಿಯೊಬ್ಬ ನಾಯಕ ನಟರಿಗೂ ಬೇಕು ಅಂತ ನನಗನ್ಸುತ್ತೆ. ಅಂದ್ರೆ ಗೆಲ್ಲಬೇಕು ಅನ್ನೋ ಛಲ, ಇನ್ಸ್ಪೈರ್ ಆಗಿದ್ದೀರಾ ಸರ್ ನೀವು ಸಾಕಷ್ಟು ಜನಕ್ಕೆ. ಸೊ ಈ ಥರದ್ದು ಒಂದು ಇನ್ಸ್ಪಿರೇಷನ್, ಆ ಮೂವ್, ಆ ನಡೆ ಬೇಕಾಗುತ್ತೆ. ಸೊ ಹಾಗಾಗಿ ನೀವು ನಡೆದಂಥ ರೀತಿ ಯುದ್ಧಕಾಂಡದ ಸಮಯದಲ್ಲಿ ನಮಗೆಲ್ಲ ಒಂದಿಷ್ಟು ಧೈರ್ಯ ಕೊಟ್ಟಿದೆ. ಕನ್ನಡ ಚಿತ್ರರಂಗ ಸೋಲಲ್ಲ, ಗೆಲ್ತಾ ಇದೆ, ನಮ್ಮ ಮುಂದಕ್ಕೆ ಹೆಜ್ಜೆ ಇಡಬಹುದು ಅನ್ನೋ ಭರವಸೆ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಈ ಸಿನಿಮಾ 100% ಗೆಲ್ಲತ್ತೆ. ನಾವೆಲ್ಲ ಗೆಲ್ಲುವ ನಿಟ್ಟಿನಲ್ಲಿ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಮಾಧ್ಯಮದ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ಹೇಳ್ದಾಗೆಲ್ಲ ಆ ಕಡೆ ಲುಕ್ ಹೋಗುತ್ತೆ. ಇವ್ರದಕ್ಕೆ ಕೌಂಟರ್ ಡೈಲಾಗ್, ಕೆಮಿಸ್ಟ್ರಿ ಕೂಡ ಬಯಾಲಜಿ ಅಲ್ಲ ಅಂತ ಅವ್ರು ಹೇಳ್ಬಿಟ್ರೆ. ನನಗೆ ಇದರಲ್ಲಿ ಒಂದು ವಿಶೇಷ ಅನುಭವ ಏನಂದ್ರೆ, ಒಂದಷ್ಟು ಕೆಮಿಕಲ್ ಫಾರ್ಮುಲಾಗಳು ಇಟ್ಕೊಂಡು ಒಂದಷ್ಟು ಡೈಲಾಗ್ಸ್ ಎಲ್ಲ ಬರ್ತಿದ್ರು. ಅದನ್ನ ಹೇಳ್ಬೇಕಾದ್ರೆ ಸ್ವಲ್ಪ ಸರ್ಕಸ್ ಆಯಿತು, ಬಟ್ ತುಂಬ ವೆಲ್ ಪ್ರಿಪೇರ್ ಮಾಡಿದ್ರು ಮುಂಚೆನೆ. ಇದು ಹೀಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಅದನ್ನೆಲ್ಲ ನೆನಪಿಟ್ಕೊಂಡು, ನಾನು ಸೈನ್ಸ್ ಸ್ಟೂಡೆಂಟೇ, ಬಟ್ PUC ನಲ್ಲಿ ಹೋಗಿತ್ತು ನನಗೆ ಕೆಮಿಸ್ಟ್ರಿ. ಸೊ ಹಾಗಾಗಿ ನನಗೆ ಕಷ್ಟ ಆಯಿತು, ಬಟ್ ತುಂಬಾ ಸೊಗಸಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ರು. ಮಂಜು ಸ್ವರಾಜ್ ಸರ್ ಸ್ಕ್ರೀನ್ ಪ್ಲೇ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ತುಂಬ ಡೀಟೈಲಿಂಗ್ ಆಗಿರುತ್ತೆ. ಸೊ ನಾವು ಇನ್ವಾಲ್ವ್ ಆಗೋದಕ್ಕೆ ತುಂಬ ಮಜಾ ಇರುತ್ತೆ. ಸೊ ತುಂಬ ಚಾಲೆಂಜಿಂಗ್ ಆಗಿತ್ತು. ಮತ್ತು ಪ್ರೊಡ್ಯೂಸರು ಅಷ್ಟೇ, ತುಂಬ ಪ್ಯಾಷನೇಟ್ ಪ್ರೊಡ್ಯೂಸರು. ತುಂಬ ಖುಷಿ ಆಯಿತು ಇವ್ರು ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿದ್ದು. ಸರ್ ಅಜಯ್ ರಾವ್ ಸರ್ ಜೊತೆ ನಮ್ಮದು ಇದು 3ನೇ ಫಿಲ್ಮು. ಯಾವ ಫಿಲ್ಮಲ್ಲಿ, ಆ 3 ಫಿಲ್ಮಲ್ಲೂ ಅಷ್ಟೇ ನನಗೆ ಅವ್ರ ಜೊತೆ ಕೆಮಿಸ್ಟ್ರಿ ಹೆಂಗಿರುತ್ತೆ ಅಂತಂದರೆ, ಅಲ್ಲ ಕೆಮಿಸ್ಟ್ರಿ ಲೆಕ್ಚರ್ ಅಂದರೆ ಸ್ಕ್ರೀನ್ ಕೆಮಿಸ್ಟ್ರಿ ಹೆಂಗಿರುತ್ತೆ ಅಂದರೆ, ಇಂಪ್ರೂವೈಸೇಷನ್ ಮಾಡಿದ್ರೆ ಎಷ್ಟು ಹಿತವಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಅಂದರೆ ಅದು ಗೊತ್ತಿಲ್ಲದೇ ಡೆವಲಪ್ ಆಗಿಬಿಡುತ್ತೆ. ತುಂಬ ಅವರ ಸಹಜ ಅಭಿನಯನೇನೋ ನಮ್ಮನ್ನು ತುಂಬ ನೀಟಾಗಿ ಕೋಆರ್ಡಿನೇಟ್ ಮಾಡ್ಕೊಂಡು ಹೋಗುತ್ತೆ. ಭಾಳ ಖುಷಿ ಆಗುತ್ತೆ ಸರ್. ಅಂದರೆ ಮಾಡಿರೋ ಕೃಷ್ಣಲೀಲ ಕೃಷ್ಣರಕ್ಕೂ ಎರಡೂ ನಮಗೆ ಒಳ್ಳೆ
ಒಳ್ಳೆ ಹೆಸರು ತಂದುಕೊಟ್ಟಿತ್ತು. ಸೊ ಸರಳ ಸುಬ್ರಾವು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಹೀರೋಯಿನು ತುಂಬ ಸಹಜವಾಗಿ ಅಭಿನಯ ಮಾಡ್ತಾಳೆ. ಹೆಂಗೆ ಅಂತಂದರೆ ಎಷ್ಟು ಸಹಜವಾಗಿ ಅಂದರೆ ಒಂದು ಶಾರ್ಟಲ್ಲಿ ಅಷ್ಟು ಇದು ಹೇಳ್ಬಿಡ್ತೀನಿ ಸಪ್ಪರಲ್ಲಿ. ಒಂದು ಶಾರ್ಟಲ್ಲಿ ಪ್ಲಾನ್ ಮಾಡ್ತಾ ಇರೋದು ನಾನು ದೂರದಿಂದ ನೋಡ್ತಾ ಇದ್ದೆ. ಚೆಂಡೂರು ಬರ್ತಾರೆ, ನೀವು ಬೆಲ್ ಪೌಡರ್ ಕಡಲೆ ಇಟ್ಟು ಬಾಯಲ್ಲಿ ಹಾಕೊಂಡಿರ್ತೀರಾ, ಅವ್ರು ನಿಮ್ಮನ್ನು ಮಾತಾಡಿಸ್ತಾರೆ, ನಮಸ್ಕಾರ ಅಂದಾಗ ನಮಸ್ಕಾರ ಅಂತೀರಾ. ನನಗೆ ಇದೇನೋ ಚೀಟ್ ಮಾಡ್ತಾ ಬಿಡು, ಏನಕ್ಕೆ ಮಕ್ಕಳನ್ನ ಬೀಳೋಂಥದ್ದು ಏನು ತೆಗಿತಾರೆ ಅಂತ ನಾನು. ಸೊ ಏನೋ ಚೀಟ್ ಮಾಡಿ ಸಜೆಷನಲ್ಲಿ ಏನೋ ತೆಗಿತಾರೆ ಅಂತ ಕಾಂಬಿನೇಷನ್ ಶಾರ್ಟಲ್ಲೇ ಅವಳಿಗೆ ಉಗಿಯಲ್ಲ ಅಂದ್ಕೊಂಡೆ. ನಮಸ್ಕಾರ ಅಂದ ಅಷ್ಟು ಬೆಲ್ ಪೌಡರ್ ಬಂದು ನನ್ನ ಮುಖದ ಮೇಲೆ ಬಿದ್ದಿತ್ತು. ತುಂಬ ಚೆನ್ನಾಗಿ ಬಂದಿದೆ ಸೀನು, ತುಂಬ ನಗ್ತೀರಾ. ಥ್ಯಾಂಕ್ ಯು ಇದಕ್ಕೆ. ಅಜಯ್ ಸರ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ತುಂಬ ವರ್ಷದಿಂದ ಕಾಯ್ತಾ ಇದ್ದೀನಿ. ನಾನು ಯಾವತ್ತೂ ಇಲ್ಲಿವರೆಗೂ ಯಾವ ಪ್ರೊಡ್ಯೂಸರ್ಗಾಗಲಿ ಡೈರೆಕ್ಟರ್ಗಳಿಗಾಗಲಿ ಮೆಸೇಜ್ ಮಾಡಿ ಇದು ಯಾವಾಗ ಮಾಡ್ತೀರಾ ರಿಲೀಸ್ ಅಂತ ನಾನು ಇಲ್ಲಿವರೆಗೂ ಕೇಳಿಲ್ಲ. ಬಟ್ ಈ ಸಿನಿಮಾ ನನಗೆ ಅದು ಯಾಕೋ ತುಂಬ ಏನು ಹೇಳಬೇಕು, ಸಿನಿಮಾ ಬಗ್ಗೆ ನಾನೇನು ಹೇಳಬಾರ್ದಾದ್ರೂ ಹೇಳಬೇಕು. ಇದು ಅಂಥದ್ದೊಂದು ಇವೆಂಟ್ ಇದು. ನನಗೆ ಪಾತ್ರ ಪ್ಲಸ್ ಆ ರೆಟ್ರೋ ಕಥೆ ಏನಿದೆ ಭಾಳ ನಮ್ಮ ಕನ್ನಡ ಸಿನಿಮಾದ ಹಳೆ ಸಿನಿಮಾಗಳ ಒಂದು ಸತ್ವ ಇರುವಂತಹ ಒಂದು ಸಿನಿಮಾ ಅಂತ ನಾನು ಹೇಳ್ಬೋದು. ನಾವು ಅನೇಕ ಕಾದಂಬರಿಗಳನ್ನು ಓದೋರು, ಕಾದಂಬರಿಗಳು ಓದಿದಾಗ ಏನು ಫೀಲ್ ಬರ್ತಿತ್ತು ಈ ಸಿನಿಮಾ ನೋಡಿದಾಗ ಆ ಫೀಲ್ ಬರುತ್ತೆ. ಇದರಲ್ಲೂ ಅತ್ತೆ ಅಜಯ್ ರಾವ್ ಅವರಿಗೆ ಅಮರ್ ಕ್ಯಾರೆಕ್ಟರ್, ಅವ್ರ ಜೊತೆ ನಂದಿದು 3ನೇ ಸಿನಿಮಾ. ಏನಂದ್ರೆ ಲೋಹಿತ್ ಸರ್ ತುಂಬ ಬೆಂಬಲಿದ ನಾನೇ ಬೇಕು ಅಂತ ನಮ್ಮ ಸ್ವರಾಜ್ ಸರ್, ಮನೋಜ್ ಸರ್ ಪ್ರೊಡ್ಯೂಸರು ಕೇಳ್ತಾ ಇದ್ದಾಗ ನನಗೆ ಕಥೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನ ದ ಮೇಕಿಂಗ್ ಆಫ್ ದ ಫಿಲ್ಮ್ ಈಸ್ ಎಕ್ಸ್ಟ್ರೀಮ್ಲಿ ಡಿಫ್ರೆಂಟ್ ಫ್ರಮ್ ವಾಟ್ ವಿ ನೋ ಅಬೌಟ್ ಫಿಲ್ಮ್ ಟಿಲ್ ಡೇಟ್. ಅಂದ್ರೆ ಈಗ ಬರ್ತಾ ಇರೋ ಸಿನಿಮಾದ ಓಘ ಏನಿದೆಯಲ್ಲ ಅದನ್ನು ಬಿಟ್ಟು ಹಟ್ಕೆ ಅಂತೀವಲ್ಲ, ಆ ಥರದ್ದು ಒಂದು ಕನ್ನಡ ಮಣ್ಣಿನ ಸೊಗಡು. ಅಂದ್ರೆ ನೀವು ಸ್ವಲ್ಪ ಒಂದು 70s and 80s ಹೋದಾಗ ಆಗಿನ ಮೊಬೈಲ್ ಇಲ್ಲದೆ ಇರುವಂಥ ಕಾಲ, ಆಗಿನ ಜೀವನ ಹೇಗಿತ್ತು, ಆಗಿನ ಸಂಬಂಧಗಳು ಹೇಗಿದ್ವು ಅದನ್ನ ಹೇಳುವಂತ ಒಂದು ಕಥೆ ಸರಳ ಸುಬ್ಬರಾವ್. ಹೆಸರು ಎಷ್ಟು ಮಜವಾಗಿದೆಯೋ ಅಷ್ಟೇ ಮಜವಾಗಿ ಸಿನಿಮಾ ಇದೆ. ನನಗನ್ಸುತ್ತೆ ಕನ್ನಡದ ಎಲ್ಲ ವೀಕ್ಷಕರು ಇದನ್ನ ಬಹಳ ವಿಭಿನ್ನವಾಗಿ ಬಹಳ ರಸವತ್ತಾಗಿ ಇದನ್ನ ಎಂಜಾಯ್ ಮಾಡ್ತೀರಾ, ಖಂಡಿತವಾಗ್ಲೂ ಎಂಜಾಯ್ ಮಾಡ್ತಾರೆ. ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ, ಯಾಕಂದ್ರೆ ಕಥೆ ಜೊತೆಗೆ ಮೇಕಿಂಗ್ ಕೂಡ ತುಂಬಾ ವಿಭಿನ್ನವಾಗಿದೆ. ಜಾಸ್ತಿ ನಾನು ಏನು ಹೇಳಕ್ಕಾಗಲ್ಲ. ದಟ್ಸ್ ಇಟ್ ಫ್ರಮ್ ಮೀ. ಥ್ಯಾಂಕ್ ಯು. ಈಗ ಅಜಯ್ ಸರ್ರು ನಾನು ಯೂಶಲಿ ಫಸ್ಟ್ ಅಜಯ್ ಸರ್ ಬಗ್ಗೆ ಹೇಳ್ತೀನಿ. ಜಿಮ್ಮಲ್ಲಿ ಒಟ್ಟಿಗೆ ವರ್ಕೌಟ್ ಮಾಡ್ತೀವಿ. ಸೊ ನಾವು ಡೈಲಿ ಆಲ್ಮೋಸ್ಟ್ ಸಿಗ್ತೀವಿ, ಮಾತಾಡ್ತೀವಿ. ಬಟ್ ಅಜಯ್ ಸರ್ರು ನನ್ನನ್ನು ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ಒಂದು ಪಾತ್ರಕ್ಕೆ ರೆಫರ್ ಮಾಡ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸೊ ಆ್ಯಂಡ್ ನನಗೆ ಪಾತ್ರ ಕಥೆಗಿಂತ ದೊಡ್ಡದು ಯಾವುದೂ ಇಲ್ಲ ಅನಿಸುತ್ತೆ ಸಿನಿಮಾದಲ್ಲಿ. ಬಿಕಾಸ್ ಒಂದು ಇನ್ಸ್ಟಿಂಕ್ಟ್ಸ್ ಅಂತ ಎಲ್ರಿಗೂ ಮುಂದೆ ಇರುತ್ತೆ, ಅದು ವರ್ಕ್ ಆಗುತ್ತೆ. ನನಗೆ ಒಂದು ದೊಡ್ಡ ಪ್ರಾಜೆಕ್ಟು, ಒಂದು ಚೆನ್ನಾಗಿರೋ ಪ್ರಾಜೆಕ್ಟು ಆಗೋ ಟೈಮಲ್ಲಿ ಅದರಲ್ಲಿ ಒಂದು ಭಾಗ ಆಗಬೇಕು ಅಂತ ನನ್ನ ಆಸೆ. ಆಮೇಲೆ ಹಿರಿಯರು ರಂಗಾಯಣರು ಸರ್ಕಾರದವರು ತುಂಬ ಹಿರಿಯರು ನಮಗೆ ಸಿಕ್ಕಿದಾಗ ಕೆಲಸದ ಟೈಮಲ್ಲಿ ಹೇಳ್ತಿರ್ತಾರೆ, ಪಾತ್ರ ಯಾವಾಗಲೂ ಚಿಕ್ಕದು ದೊಡ್ಡದು ಅಂತಿರಲ್ಲ, ನೀನು ಹೆಂಗೆ ಅಭಿನಯಿಸ್ತೀಯಾ, ಹೆಂಗೆ ಅದನ್ನು ನಿಭಾಯಿಸ್ತೀಯಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಸೊ ಲಕ್ಕಿಲಿ ನನಗೆ ಚೆನ್ನಾಗಿ ಹೇಳ್ಕೊಟ್ಟು ಚೆನ್ನಾಗಿ ಕೆಲಸ ಮಾಡಿಸಿದೆ ಅಂತ ನಂಬಿದ್ದೀನಿ. ಹೋಪ್ಫುಲಿ ಎಡಿಟಿಂಗಲ್ಲಿ ಚೆನ್ನಾಗಿ ಬಂದಿದೆ, ನೋಡಿರ್ತಾರೆ. ಚಿಕ್ಕ ಪಾತ್ರ, ತುಂಬ ಚಿಕ್ಕ ಪಾತ್ರ, ಗೆಸ್ಟ್ ಅಪಿಯರೆನ್ಸ್ ಅಂತ ಹೇಳ್ತಾರೆ ನಮ್ಮ ಪ್ರೊಡ್ಯೂಸರು. ಬಟ್ ಗೊತ್ತಿಲ್ಲ ಇದು ಸ್ಪೆಷಲ್ ಅಪಿಯರೆನ್ಸ್ ಗೆಸ್ಟ್ ಅಪಿಯರೆನ್ಸ್ ನನಗೆ ಅರ್ಥ ಆಗಲ್ಲ. ಬಟ್ ಈ ಮೂವಿ ನನ್ನ ಲೈಫಲ್ಲಿ ಒಂದು ಸ್ಪೆಷಲ್ ಅಪಿಯರೆನ್ಸ್ ಆಗಿರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಆಗುತ್ತೆ ನಾನು ನಂಬಿಕೆ ಇದೆ ನನಗೆ. ಸೊ ಆ್ಯಂಡ್ ಲೋಹಿತ್ ಸರ್ ಪ್ರೊಡ್ಯೂಸರ್, ಹೌದು ಪ್ರೊಡ್ಯೂಸರ್ ಅವರು. ಬಟ್ ಪ್ರೊಡ್ಯೂಸರ್ಗಿಂತ ಹಿ ಈಸ್ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಎಲ್ಲರೂ ಪ್ರೊಡ್ಯೂಸರ್ ಅಂತಲೇ ಕರೀತಾರೆ, ಬಟ್ ನನಗೆ ಒಬ್ಬ ತುಂಬ ಒಳ್ಳೆ ಮನುಷ್ಯ ಅಂತ ಅನಿಸುತ್ತೆ. ಯಾಕಂದರೆ ಒಬ್ಬ ಕಲಾವಿದ ಕ್ಯಾರವನ್ ಕೊಟ್ಟು ಕ್ಯಾರವನ್ಗೆ ಬಂದು ಎಲ್ಲ ಕರೆಕ್ಟಾಗಿದೆ ಅಂತ ಕೇಳ್ತಾರೆ. ಇಷ್ಟೊಂದು ದೊಡ್ಡವ್ರು ಆಗಿರ್ಬೇಕು ಸರ್, ಕಷ್ಟ ಆಗುತ್ತೆ. ಅದು ಇಂಡಸ್ಟ್ರಿಗೆ ಬಂದ್ಬಿಟ್ಟು ಇಷ್ಟೊಂದು ದೊಡ್ಡವ್ರು ಆಗ್ಬೇಕು, ನಾವು ಹಿಂಗೆ ಮಾಡಬೇಕು ಸರ್. ತುಂಬ ಥ್ಯಾಂಕ್ಸ್, ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ. ಎಸ್ಪೆಷಲಿ ನಮ್ಮೂರಲ್ಲಿ ಅಷ್ಟು ಚೆನ್ನಾಗಿ ಕೇರ್ ತೊಗೊಂಡು ತುಂಬ ಥ್ಯಾಂಕ್ಸ್ ಸರ್. ಈಗ ಡೈರೆಕ್ಟರ್ಗೆ ಒಂದು ಯೂಶಲಿ ಒಂದು ಏನೋ ಒಂದು ನಾನು ವರ್ಕ್ ಮಾಡಿರೋ ಡೈರೆಕ್ಟರ್ಗೆ ಆ ಡೈರೆಕ್ಟರ್ ಸ್ಥಾನನೇ ಒಂದು ತುಂಬ ದೊಡ್ಡದು ಸ್ಥಾನ. ಅದು ಆ ಸ್ಥಾನದಲ್ಲಿ ಕೂತ್ಕೊಂಡಾಗ
ಏನೋ ಒಂದು ಗತ್ತಿರುತ್ತೆ, ಒಂದು ಆಟಿಟ್ಯೂಡ್ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಒಂದು ಪೊಸಿಷನ್ಗೆ ಬಂದಾಗ ಹೀರೋಗೆ ಒಂದು ಆಟಿಟ್ಯೂಡ್ ಬಂದಿರುತ್ತೆ, ಆ ಪೊಸಿಷನ್ಗೆ ಹೋದಾಗ ಆ ಪಾತ್ರಕ್ಕೆ ಆ ಪೊಸಿಷನ್ಗೆ ಒಂದೊಂದು ಗತ್ತಿರುತ್ತೆ. ನಿರ್ದೇಶಕರು ತುಂಬಾ ಚೆನ್ನಾಗಿ ಎಲ್ಲಾರನ್ನೂ ಒಂದೇ ತರ ಮಾತಾಡಿಸ್ತಾರೆ. ಇದು ಬಹಳ ತುಂಬಾ ಇಷ್ಟ ಆಗುವಂತ ಗುಣ. ಪ್ರತಿಯೊಂದು ಪಾತ್ರಧಾರಿಗಳನ್ನು ಒಂದೇ ತರ. ಈಗ ನಾನು ಹೀರೋ ಮಾಡಿರ್ಬೋದು, ಅದು ಸೆಕೆಂಡ್ರಿ, ಬಟ್ ನಾನು ಈ ಪಿಕ್ಚರ್ ಅಲ್ಲಿ ಒಂದು ಪಾತ್ರ ಮಾಡ್ತಿದ್ದೀನಿ ಅಂತ ಅಷ್ಟು ಚೆನ್ನಾಗಿ ನರೇಶನ್ ಕೊಟ್ಟು ಅವ್ರು ಬರೀ ನನ್ನ ಪಾತ್ರದ ಬಗ್ಗೆ ಮಾತ್ರ ಹೇಳ್ಬೋದಾಗಿತ್ತು, ಇಡೀ ಸಿನಿಮಾ ಕತೆ ಹೇಳಿದ್ರು. ಆ್ಯಂಡ್ ತುಂಬಾ ಚೆನ್ನಾಗಿ ಅದನ್ನ ಹೇಳ್ಕೊಟ್ಟು ಆ ಪಾತ್ರನ ಹಿಂಗೆ ಎಮೋಷನ್ಸ್ ಬರಬೇಕು ಅಂತ. ಅಫ್ಕೋರ್ಸ್ ಅವರ ಸಿನಿಮಾ ಶ್ರಾವಣಿ ಸುಬ್ರಹ್ಮಣ್ಯ ಅವೆಲ್ಲ ನೋಡಿ ತುಂಬಾ ಇನ್ಸ್ಪೈರ್ ಆಗಿದೆ ನಾನು. ಅಂದರೆ ಇಷ್ಟು ಒಳ್ಳೆ ಡೈರೆಕ್ಟರ್ ಹತ್ರ ನಾವು ಸಿಗ್ಬೇಕಪ್ಪ ಅಂತ. ಆ್ಯಂಡ್ ಅದೇ ಆ ಕಬ್ಬು ಕರೆಕ್ಟಾಗಿ ಆ ಮಷೀನ್ಸ್ ಎಲ್ಲ ಹಿಂಡುತ್ತಲ್ಲ, ಅದು ಅಂಥವ್ರ ಹತ್ರ ಸಿಕ್ಕಿದ್ರೇ ಅದು ರಸ ಗೊತ್ತಾಗಬೇಕು. ಸೊ ಚೆನ್ನಾಗಿ ಕೆಲಸ ತೆಗೆಸಿದ್ದಾರೆ ಅಷ್ಟೇ. ಅಜಯ್ ಸರ್, ನಾವೇನು ಸೀನಿಯರಿಂದ ನಾವೇನು ಕಲಿಬೋದು, ಮೇನ್ ನನಗೆ ಅವರಲ್ಲಿ ಇಷ್ಟ ಆಗೋದು ಡಿಸಿಪ್ಲಿನ್. ಆ ಡಿಸಿಪ್ಲಿನ್ನ ಫಾಲೋ ಮಾಡಿದ್ರೆ ಇನ್ನು ಮಿಕ್ಕಿದ್ದು ಇನ್ನು ನೀವು ಬೇರೆ ಬೇರೆ ದಿನನೆಲ್ಲ ಮಾಡ್ತೀರಾ, ಅದೆಲ್ಲ ಸೆಕೆಂಡ್ರಿನೇ. ಡಿಸಿಪ್ಲಿನ್, ಡೆಡಿಕೇಶನು ಮತ್ತು ಟೈಮ್ ಸೆನ್ಸ್, ಶೂಟಿಂಗ್ ಹೋಗೋ ಟೈಮ್ ಸೆನ್ಸ್ ಪ್ರತಿಯೊಂದು ಚಿಕ್ಕದು ಒಂದಷ್ಟು ಇರುತ್ತೆ. ಇದೆಲ್ಲ ಅವ್ರನ್ನ ನೋಡಿ ಕಲಿತಿರ್ತೀನಿ. ಆ್ಯಂಡ್ ಶಮೀರ್ ಅವರ ಥ್ಯಾಂಕ್ಸ್. ಅವರ ಕಣ್ಣು ಬಗ್ಗೆ ನೀವು ಮಾತಾಡಿದ್ರೆ ಬಿಗಿನಿಂಗಲ್ಲೇ, ತುಂಬ ಜನ ಅವ್ರ ಕಣ್ಣು ಬಗ್ಗೆ ಯಾವತ್ತೂ ಮಾತಾಡಿಲ್ಲ. ಯಾಕಂದರೆ ಅಜಯ್ ಸರ್ ಕಣ್ಣು ತುಂಬ ಸ್ಪಾರ್ಕ್ಲಿಂಗ್, ತುಂಬ ಶಾರ್ಪ್ ಇದೆ. ಆ ಕಣ್ಣಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ. ನಾನು ಆ್ಯಕ್ಟ್ ಮಾಡಬೇಕಾದ್ರೆ ನನ್ನ ಲೈನ್ಸ್ ಮರ್ತೋಗ್ತಿದ್ದೆ, ಹೆಂಗೆ ಇವರು ಇಷ್ಟು ಬೇಗ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗಿ ಅದನ್ನ ಕಣ್ಣಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ, ಡೈಲಾಗ್ ಇಲ್ಲ ಅಂದ್ರೂ ಈ ಥರನೂ ಹೇಳ್ಬೋದಾ ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ಅದು ಕೂಡ ಒನ್ ಆಫ್ ದ ರೀಸನ್ ಆ ಸಿನಿಮಾ ಒಪ್ಕೊಳ್ಳೋಕ್ಕೆ. ನಿಮ್ಮನ್ನು ಒಂದಷ್ಟು ಆ್ಯಕ್ಟಿಂಗ್ ಒಂದು ಟ್ರಿಕ್ಸ್ ಇರುತ್ತೆ ನಿಮ್ದೆಲ್ಲ, ಅದನ್ನೆಲ್ಲ ಕಲಿಬೇಕಾಗಿತ್ತು ನಾನು, ಅದೆಲ್ಲ ಕಳ್ತನ ಮಾಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಅಜನಿ ಸರ್, ಆ್ಯಂಡ್ ನೀವು ದೊಡ್ಡ ದೊಡ್ಡ ಸಿನಿಮಾಗೆ ಮ್ಯೂಸಿಕ್ ಕೊಡ್ತೀರಾ. ನಂದು ಒಂದು ಸಿನಿಮಾಗೆ ಮ್ಯೂಸಿಕ್ ಕೊಡಬೇಕು ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ನಾನು ಒಂದು ಭಾಗ ಆಗಿದ್ದೀನಿ. ಅಂದರೆ ಈ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು. ಮ್ಯಾನಿಫೆಸ್ಟೇಷನ್ ವರ್ಕ್ಸ್. ಈಗ ಹೋಗ್ತಿರೋ ಹಬ್ಬದ ಸಂಗೀತದಲ್ಲಿ ನನಗೆ ಒಂದು ರಿಲೀಫ್ ಸಿಗ್ದಂಗೆ ಇದೆ ಸರ್ವ ಸುಬ್ಬರಾವ್ ಆಲ್ಬಮ್. ಯಾಕಂದರೆ ನನ್ನ ಮನಸಾರೆ ಗೊತ್ತು, ಜಸ್ಟ್ ಮೆಲೋಡಿ, ಬೇರೆ ಏನಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ಒಳ್ಳೆ ಮೆಲೋಡಿ ಮಾಡಬೇಕು ಅಂತ ಮನಸಾರೆ ಮಾಡಿರೋಂಥ ಎಲ್ಲ ಹಾಡುಗಳು ಆ ಮೆಲೋಡಿಸಲ್ಲಿ ಮಾಡಿದ್ದೀನಿ. ಸೊ ನನಗೆ ತುಂಬ ಸಂತೋಷ ಇದೆ ಆ್ಯಕ್ಚುಲಿ ನನಗೆ. ಯಾಕಂದರೆ ಆ ಒಂದು ಟೈಮ್ ಪೀರಿಯಡ್ ಆದ್ದರಿಂದ ಸೊ ಎಲ್ಲೂ ನಮಗೆ ರಶ್ ಇಲ್ಲ, ಎಲ್ಲೂ ರೇಸ್ ಇಲ್ಲ. ಇದರಲ್ಲಿ ನಾನು ಹಿಟ್ ಆಗಬೇಕು ಆ ಥರ ಎಲ್ಲ, ಒಂದು ಒಳ್ಳೆ ಹಾಡು ಮಾಡಬೇಕು ಅನ್ನೋದು. ಸೊ ಮನಸಾರೆ ಎಂಜಾಯ್ ಮಾಡ್ಕೊಂಡು ನಾನು ಈ ಹಾಡುಗಳನ್ನ ಮಾಡಿದ್ದೀನಿ. ಸೊ ಮೊದಲನೇದಾಗಿ ಈ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಪ್ರೊಡ್ಯೂಸರ್ ಲೋಹಿತ್ ಅವ್ರಿಗೂ ಮತ್ತು ನನ್ನ ಸ್ನೇಹಿತ ಮಂಜು ಸ್ವರಾಜ್ ಅವ್ರಿಗೂ, ನನ್ನ ಪ್ರೀತಿಯಿಂದ ಮಂಜಣ್ಣ ಅಂತಿದ್ದೀನಿ. ಸೊ ಮಂಜಣ್ಣನಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಸಂತೋಷ ಆಗ್ತಾ ಇದೆ. ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೆಲಸಗಳು ನಡೀತಾ ಇದೆ. ಹಿಂಗಿತ್ತ ಒಂದು ಸಮಯ, ಹಿಂಗಿತ್ತ ನಮ್ಮ ದೇಶದಲ್ಲಿ ಜೀವನ ಹೀಗಿತ್ತ ಅನ್ನೋದನ್ನ ತುಂಬ ಚೆನ್ನಾಗಿ ಜ್ಞಾಪಿಸುತ್ತೆ. ನಾವು ಬೆಳೆದು ನನಗೆ ಜ್ಞಾಪಕ ಇರೋ ಟೈಮ್ ಇಲ್ಲ, ಅದೊಂದು ತುಣುಕನ್ನ ನೋಡಿದ ಜ್ಞಾಪಕ ಇದೆ ಅಷ್ಟೇ. ಅಷ್ಟೊಂದು ನಾವು ನೋಡೋಷ್ಟೊತ್ತಿಗೆ ಟಿ ವಿ ಎಲ್ಲ ಬಂದ್ಬಿಟ್ಟಿತ್ತು. ಸೊ ಅದಕ್ಕಿಂತ ಮುಂಚೆ ಹೇಗಿತ್ತು ಒಂದು ಜೀವನ ಅನ್ನೋದನ್ನ, ಹೇಗಿತ್ತು ನಮ್ಮ ಮೈಸೂರು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ನನ್ನ ತಾತ ಅಜ್ಜಿ ಮೈಸೂರೇ ಆದ್ರಿಂದ ನನಗೆ ಅದ್ರ ಜೀವನದ್ದು ಸ್ವಲ್ಪ ಜ್ಞಾಪಕ ಇದೆ. ಸೊ ಇದೀಗ ತುಂಬ ಮನಸ್ಸಿಗೆ ಹತ್ತಿರವಾದ ಒಂದು ಸಿನಿಮಾ. ಮತ್ತು ಸಿನಿಮಾದಲ್ಲಿ ಪ್ರತಿ ಕಲಾವಿದರೂ ತುಂಬ ಚೆನ್ನಾಗಿ ಅವರು ನಟನೆಯನ್ನು ಮಾಡಿದ್ದಾರೆ. ನಮ್ಮ ಸರಳ ಸುಬ್ಬರಾವ್ ಅವರು ಇರ್ಬೋದು ಇಬ್ಬರು. ಆ್ಯಂಡ್ ನಮ್ಮ ರಗಣ್ಣ ಹೇಳೋದೇ ಬೇಡ, ಅವರು ಕೆಲವೊಂದು ಎಮೋಷನಲ್ ಸೀನ್ಸ್ ಮಾಡ್ತಾರೆ. ರೈಟ್ ಫ್ರಮ್ ದುನಿಯಾ ಎಷ್ಟೋ ಅವ್ರ ಸಿನಿಮಾ ಮಾಡಿದ್ರೆ ನಾನು ಮ್ಯೂಸಿಕ್ ಮಾಡಿದ್ದೀನಿ. ಬಟ್ ಈ ಹ್ಯಾಸ್ ಎ ಸ್ಪೆಷಲ್ ಕ್ವಾಲಿಟಿ. ಅಂದರೆ ಆ ಪಾತ್ರ ಏನು ಅನುಭವಿಸ್ತಾ ಇರ್ಬೋದು ಅನ್ನೋ ಒಂದು ಇಮ್ಯಾಜಿನೇಷನ್ ನನ್ನಲ್ಲಿ ಯಾವಾಗಲೂ ಬಂದಿದೆ ಸರ್ ನೀವು ಆ್ಯಕ್ಟ್ ಮಾಡ್ಬೇಕಾದ್ರೆ. ಅದೇ ರೀತಿ ಈ ಸಿನಿಮಾದಲ್ಲೂ ಆಗಿದೆ. ನಿಮ್ಮ ಜಾಗದಲ್ಲಿ ನಿಂತು ನೋಡಿದ್ರೆ ನಮ್ಮ ಜೀವನ ಹೆಂಗಿರುತ್ತೆ ಅನ್ನೋದೊಂದು ಭಯ ಶುರುವಾಗುತ್ತೆ. ಅಂದರೆ ಆ ಒಂದು ಸನ್ನಿವೇಶ ಅದು ಜಾಸ್ತಿ ಹೇಳಕ್ಕೆ ಇಷ್ಟಪಡೋದು ಮಂಜನ. ಆ್ಯಂಡ್ ಅವರು ಅಜಯ್ ಸರ್ ಅವ್ರ ಕಣ್ ಬಗ್ಗೆ ಹೇಳಿದಂತ 100% ನಿಜ. ಅದು ಯಾಕಂದ್ರೆ ಅಯ್ಯೋ ಅನ್ಸುತ್ತೆ ನಮಗೆ. ಅದೊಂಥರ ನನಗೆ ಮ್ಯೂಸಿಕ್ ಮಾಡ್ಬೇಕಾದ್ರೆ ಅವರು ಕೆಲವೊಂದು ಕಡೆ ಫೀಲ್ ಮಾಡಿರೋ ಜಾಗ ಆಗಿರಲಿ, ನನಗೆ ಹೆಂಗ್ ಮಾಡಲಿ, ಯಾಕಂದ್ರೆ ಐ ಡೋಂಟ್ ವಾಂಟ್ ಟು ಓವರ್ ಡೂ ಆಲ್ಸೋ. ನನಗೆ ಅಲ್ಲಿ ನಿಮ್ಮ ಕಣ್ಣಿಂದ ಬೇರೆ ಕಡೆ ನನಗೆ ಮ್ಯೂಸಿಕ್ ಅದನ್ನ ತೊಗೊಂಡೋಗ್ಬಿಟ್ಟೋಗ್ಬಾರ್ದು ಅಂತ. ಸೊ ಅದು ಕೇರ್ಫುಲ್ ಆಗಿ ಮ್ಯೂಸಿಕ್ ಮಾಡ್ತಾ ಇದ್ದೀನಿ ಸರ್. ತುಂಬಾ ಚೆನ್ನಾಗಿ ನೀವಾಗ್ಲಿ ನಮ್ಮ ಸರಳ ಅವರಾಗ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ.
ಸಿನಿಮಾದಲ್ಲಿ. ಮತ್ತೆ ಅವ್ರು ಹೇಳಿದಂಗೆ ಕಾಸ್ಟ್ಯೂಮರ್ ಆಗಿರ್ಬೋದು, ನಮ್ಮ DOP ಅವ್ರು ಆಗಿರ್ಬೋದು, ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ. ನನಗೆ ತುಂಬ ಸಂತೋಷ ಆಗ್ತದೆ. ಆ್ಯಂಡ್ ಲೋಹಿತ್, ನಿಮಗೆ ಒಳ್ಳೇದಾಗಲಿ. ತುಂಬ ಕಷ್ಟಪಟ್ಟಿದ್ದೀರಾ ಈ ಸಿನಿಮಾನ ಇಲ್ಲಿವರೆಗೂ ತೊಗೊಂಬರೋದಕ್ಕೆ. ಮಂಜಣ್ಣ, ನಿಮಗೂ ಅಷ್ಟೇ. ನಾನು ಮಂಜು ಇಬ್ಬರೂ ಒಟ್ಟಿಗೆ ಡೆಬ್ಯೂ ಮಾಡಿದ್ವಿ ಶಿಶಿರ ಮೂಲಕ. ಈಗ ಮತ್ತೆ ನನಗೆ ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಖುಷಿ. ಯಾಕಂದರೆ ಜಾಸ್ತಿ ಜಗಳ ಆಡ್ತೀವಿ. ಅವ್ರಿಗೆ ಈಗಿನ ರಜನೀಶ್ ಗೊತ್ತಿಲ್ಲ, ಅವ್ರಿಗೆ ಅವಾಗಿನ ರಜನೀಶ್ ಅವ್ರಿಗೆ ಗೊತ್ತಿರೋದು. ಸೊ ಅದೆಲ್ಲ ಅವ್ರು ಕೇರ್ ಮಾಡಲ್ಲ. ಆ ಜನ ನನಗೆ ಇದು ಬೇಕು ಅಂದರೆ ಬೇಕು ಅಷ್ಟೇನೆ. ಸೊ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಎಲ್ಲರ ಆಶೀರ್ವಾದ, ಪ್ರೀತಿ ನಮ್ಮ ಸರಳ ಸುಬ್ಬರಾವ್ ಸಿನಿಮಾದ ಮೇಲೆ ಇರಲಿ. ತುಂಬ ಕನಸು ಕಟ್ಕೊಂಡು ತುಂಬ ಪ್ಯಾಷನೆಟ್ ಆಗಿ ನಮ್ಮ ಲೋಹಿತ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನೀವೆಲ್ಲರೂ ಬೆಲ್ ತಟ್ತೀರ ಅಂತ ನನಗಿಂತ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮಸ್ಕಾರ. ಬೀಸುವ ತಂಗಾಡಿ ನೀನು, ಆ ಪರಿಕಲ್ಪನೆ ನಂಗೆ ತುಂಬ ಇಷ್ಟ ಆಯಿತು. ಕವಿರಾಜ್ ಅವರಿಗೆ ಇಲ್ಲಿಂದನೇ ಧನ್ಯವಾದಗಳು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ಸಚ್ ಎ ನೈಸ್ ಲಿರಿಕ್ಸ್. ಮತ್ತು 2 ಹಾಡು ಸಂಚಿತ್ ಹೇಳಿದ್ದಾರೆ, ಇನ್ನೆರಡು ಹಾಡು ವಿಜಯ್ ಪ್ರಕಾಶ್ ಅವರು ಹೇಳಿದ್ದಾರೆ. ಎಲ್ಲ ನಮ್ಮವರೇ ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋದು. ಸೊ ಧನ್ಯವಾದಗಳು. ತುಂಬ ಕಂಟೆಂಟಾಗಿ ಕೊಡ್ತೀನಿ. ಬಿಗಿನಿಂಗು ಎಟ್ ಮಾಡ್ತಾ ಸ್ವಲ್ಪ ಡಲ್ ಆದ. ಯಾಕೆ ಏನಿತ್ತು ಸರ್, ಏನು ಸರ್ ಈ ಸಿನಿಮಾದಲ್ಲಿ ಹೀರೋಯಿನ್ ಎಲ್ಲ ತಿಂದಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನೋಡ್ತಾ ಹೋಗಿ ನೆಕ್ಸ್ಟ್ ಸೀನ್ ಬರುತ್ತೆ ಅಂತ ಏಟ್ ಮಾಡಿ ನೋಡ್ತಾ ಇದ್ದಾರೆ. ಅಜಯ್ ರಾವ್ ಸಾರು ಏನು ತಿಂದಾಕಿದ್ದಾರೆ ಅಂತ ಎಲ್ಲರೂ ಈ ಸಿನಿಮಾದಲ್ಲಿ ಒಬ್ಬರಿಗಿಂತ ಒಬ್ಬರು ಕಾಂಪಿಟೇಷನ್ ಇಟ್ಕೊಂಡು ಕೆಲಸ ಮಾಡಿದ್ದಾರೆ, ಪರ್ಫಾರ್ಮ್ ಮಾಡಿದ್ದಾರೆ. ಒಂದು ಚಿಕ್ಕ ಹುಡುಗ ಒಂದು ಡೈಲಾಗ್ ಒಂದು ಮಾತಾಡ್ತಾನೆ, ಆ ಹುಡುಗಂಗೂ ಕೂಡ ಪರ್ಫೆಕ್ಟಾಗಿ ಆಗ್ತಿದ್ದಿದೆ. ಒಂದು ಸೀನಲ್ಲಿ ಏಟ್ ಮಾಡಿಬಿಟ್ಟು ಸುಮ್ಮನೆ ಜಸ್ಟ್ ನೋಡಿದ್ರೆ ರಿಪೀಟ್ ಮಾಡ್ತಾನೆ ಇದ್ದೀನಿ. ಯಾಕೆ ಮಾಡ್ತಿದ್ದೀರಾ, ಏನು ತಪ್ಪಾಗಿದೆಯಾ ಅಂತ. ಅದು ಅಜಯ್ ರಾವ್ ಸೀನು, ಆಸ್ಪತ್ರೆ ಕ್ಲೋಸಪ್ಪು, ಹೀರೋ ಇದನ್ನು ಭೇಟಿ ಆಗ್ತಾರೆ ಸಡನ್ನಾಗಿ, ಅಲ್ಲಿ ಬಿಟ್ಟರು. ಏನು ಶಿವಣ್ಣ ಮತ್ತೆ ಮಾಡ್ತಿದ್ದೀರಾ ಅಂತ. ಇಲ್ಲ, ಅಜಯ್ ರಾವ್ ಇದ್ರೆ ಹೇಗೆ ಲಡ್ಡು ಥರ ಕಾಣ್ತಾರೆ ಅಂತಂದೆ ನಾನು. ಲಡ್ಡು ಥರನ ಇಲ್ಲ, ಕೇಸರ್ ಲಡ್ಡು ಥರ. ಏಕೆಂದರೆ ಅವ್ರು ಮೊದಲೇ ಅಂದವಾಗಿದ್ದಾರೆ. ಅಷ್ಟು ಅಂದವಾಗಿ ತೋರಿಸೋ ಬ್ಲಾಕ್ ಇಟ್ಟಿದ್ದಾರೆ ಡೈರೆಕ್ಟ್ರು. ಅಷ್ಟು ಅಂದವಾಗಿ ಬ್ಲಾಕ್ ಇಟ್ಟಿದ್ರೆ ಅಷ್ಟು ಅಂದವಾಗಿ ತೋರಿಸಿದ್ದಾರೆ ಕ್ಯಾಮ್ರಾಮನ್ನರು. ಇವರು ಬಾಲಿವುಡಲ್ಲಿ ಎಕ್ಸ್ಪೀರಿಯನ್ಸ್ ತೊಗೊಂಡು ಕನ್ನಡ ಪಿಕ್ಚರ್ ಫಸ್ಟ್ ಮಾಡಿರೋದು. ತುಂಬ ಫ್ರೇಮ್ಸ್ ಅಲ್ಲಿ ಎಷ್ಟು ಲಕ್ಷಣವಾಗಿ ಇಟ್ಟಿದ್ದಾರೆ ಅಂತಂದರೆ ನಿಮಗೆ ಅನಿಸುತ್ತೆ. ಈಗ ಎಲ್ಲರೂ ಹೇಳಿದಾಗೆ ಸಿನಿಮಾ ಕಾಮಿಡಿ ಇದೆ, ಅದು ಇದೆ, ಎಲ್ಲ ಇದೆ ನಿಜ. ಆದರೆ ಕಾಮಿಡಿ ಎಲ್ಲರೂ ಕಾಮಿಡಿ ಬೇಕಂತ ಪಂಚ್ ಇಲ್ಲ, ಆ ಸೀನೇ ಹಾಗೆ ಸರಳವಾಗಿ ಹ್ಯೂಮರ್ ಹೋಗುತ್ತೆ. ಆದರೆ ಕೊನೆಯಲ್ಲಿ ಎಲ್ಲರೂ ಎಮೋಷನಲ್ ಕೊಡ್ತಾರೆ ಅಂದರೆ ನಿಮಗೆ ಕಣ್ಣಂಚು ನೀರು ಬರೋದಂತೂ ಗ್ಯಾರಂಟಿ ಪಿಕ್ಚರ್. ಅಷ್ಟು ಚೆನ್ನಾಗಿ ಪ್ರತಿಯೊಬ್ಬರು ಅವ್ರ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಮಂಜು ಅವರು ಶ್ರಮ ತುಂಬ ಇದೆ. ಆ ಶ್ರಮಕ್ಕೆ ಹೆಚ್ಚಾಗಿ ನಿರ್ಮಾಪಕರು ಚೆನ್ನಾಗಿ ಸುರಿದಿದ್ದಾರೆ. ಗೋ ಬ್ಯಾಕ್ ಅ ಲಾಂಗ್ ವೇ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೆ ಅಲ್ಲಿ. ಸೊ ಅದಷ್ಟು ಆಗಿ ಫಿಲಮ್ ಸ್ಕೂಲ್ ಮುಗಿಸ್ಕೊಂಡು ಬಾಂಬೆಲಿ ಬಾಲಿವುಡ್ ಅಲ್ಲಿ ಸರ್ ಜೊತೆ ವರ್ಕ್ ಮಾಡಿ ಕರೆಕ್ಟ್ ಫಿಲ್ಮ್ ಸಿಗ್ಬೇಕು ಅಂತಿದ್ದೆ. ಅದ್ಭುತವಾದ ಫಿಲ್ಮ್ ಸಿಕ್ತು. ಯಾಕಂದ್ರೆ ರೆಟ್ರೋ ಸಬ್ಜೆಕ್ಟ್ ಇಟ್ಸ್ ನಾಟ್ ಈಸಿ. ಅಂದ್ರೆ ತುಂಬಾ ಕಷ್ಟದ ಫಿಲ್ಮ್ ಶೂಟ್ ಮಾಡೋಕ್ಕೆ. ಯಾಕಂದ್ರೆ ಎಲ್ಲೂ ಏನೋ ಕಾಣಬಾರ್ದು ಅಂಡ್ ಆ ಲುಕ್ ಅಂಡ್ ಫೀಲ್ ಅಚೀವ್ ಮಾಡಬೇಕು. ಲುಕ್ ಅಂಡ್ ಫೀಲ್ ಅಚೀವ್ ಮಾಡೋಕ್ಕೆ ಅಫ್ಕೋರ್ಸ್ ರಂಜಿತ್ ಬಾಬಣ್ಣ ಮೇಕಪ್ ಮಾಡಿದ್ರು ಅಂಡ್ ಅಮರ್ ಸರ್ ಆರ್ಟ್ ಮಾಡಿ ಎಲ್ಲ ಒಟ್ಟಿಗೆ ಸೇರಿ ಒಂದು ಇದು ಸಿಕ್ಕಿದೆ. ಅಂಡ್ ಅಮೇಸಿಂಗ್ ಸ್ಟಾರ್ ಕಾಸ್ಟ್ ನಮಗೆ. ಅಜಯ್ ಸರ್ ಅಂತೂ ಇಸ್ ಥರೋ ಜೆಂಟಲ್ಮೆನ್. ಯಾವತ್ತೂ ನಮಗೆ ಡಿಸ್ಟರ್ಬ್ ಮಾಡಿಲ್ಲ ಇನ್ ಟರ್ಮ್ಸ್ ಆಫ್ ಲೈಟಿಂಗ್ ಟೈಮ್ ತೊಗೊಂಡ್ರೆ ಇವ್ರು ಪೇಷಂಟ್ಲಿ ವೇಟ್. ಎಷ್ಟೊಂದ್ಸಲ ಅಲ್ಲೇ ಇರೋರು, ನಮ್ಮ ಕೆಲಸ ಇನ್ನೂ ನಡೀತಾನೆ ಇರ್ತಿತ್ತು. ಅಂಡ್ ಶೈ ಇಸ್ ಲೈಕ್ ಸೂಪರ್ ಡೆಡಿಕೇಟೆಡ್ ಅಂಡ್ ನೀವೇ ನೋಡಿದಂಗೆ ಶಿ ಇಸ್ ಲೈಕ್ ಪರ್ಫಾರ್ಮ್ ರಿಯಲಿ ವೆಲ್. ಸೊ ಇದೆಲ್ಲ ಸೇರಿ ಒಂದು ಅದ್ಭುತವಾದ ಫಿಲ್ಮ್ ಆಗಿದೆ ಅನ್ಕೊಂಡಿದ್ದೀನಿ. ಅಂಡ್ ಅಫ್ಕೋರ್ಸ್ ಅಜನೀಶ್ ಸರ್ ಆಲ್ಬಮ್ ನನಗೆ ಶೂಟ್ ಮಾಡಕ್ಕೆ ಸಿಕ್ಕಿದ್ದು ನನ್ನ ಮುಂಚೆಯಿಂದ ಮೀಟ್ ಮಾಡಿಕೊಂಡು ಅದ್ಭುತವಾದ ಸಾಂಗ್ಸ್. ರಂಗಾಯಣ ರಘು ಸರ್ ಅಂತೂ ಅಫ್ಕೋರ್ಸ್ ಹಿರಿಯರು. ಒಂದು ಇನ್ಸಿಡೆಂಟ್ ಜ್ಞಾಪಕ ಹೋಗ್ತಿದೆ ಸರ್. ಅಂದ್ರೆ ಒಂದು ಇಂಟೆನ್ಸ್ ಸೀನ್ ಒಂದು ಟೇಕ್ ಮಾಡಿದ್ವಿ ಹಾಸ್ಪಿಟಲಲ್ಲಿ ಇವಾಗ. ಸೊ ಅದು ಏನೋ ರೀಸನ್ ಸರಿ ಹೋಗಿರ್ಲಿಲ್ಲ. ಅದು ಹಿಂಗೆ ಹೇಳೋದಪ್ಪ ಇಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ ಅಂತ. ಬಟ್ ಸ್ಟಿಲ್ ಹೇಳಲೇಬೇಕಿತ್ತು. ದಯವಾಗಿ ಬಂದು ಕೇಳಿದೆ ಸರ್ ಇನ್ನೊಂದು ಮಾಡ್ಬೋದು ಅಂತ. ಹೌದಾ ಮಾಡೋಣ ಅಂದ್ರೆ. ಸೊ ದಟ್ ಇಸ್ ಅ ಗ್ರೇಟ್ನೆಸ್. ಸೊ ಇದೆಲ್ಲ ಸೇರಿ ಒಂದು ಒಳ್ಳೆ ಫಿಲ್ಮ್ ಮಾಡಿದೀವಿ ಅನಿಸುತ್ತೆ. ಮಂಜು ಸರ್ ಥ್ಯಾಂಕ್ ಯು ಸೋ ಮಚ್. ಒಂದು ಮೈಲ್ ಸ್ಟೋನ್ ನನಗೆ. ಅಂಡ್ ಲೋಹಿತ್ ಸರ್ ಅಂತೂ ಈಸ್ ಸೋ ಪ್ಯಾಷನೇಟ್. ಅಂದ್ರೆ ಅವ್ರು ಪ್ರೊಡ್ಯೂಸರ್ ಅಲ್ಲ, ಅವ್ರು ಆಕ್ಚುಲಿ ಟೆಕ್ನಿಷಿಯನ್ ಲಿಸ್ಟಿಗೆ ಬರ್ಬೇಕು ಅವ್ರು. ಯಾಕಂದ್ರೆ ಅಷ್ಟು ಈ ಟೇಕ್ಸ್ ಕೇರ್ ಆಫ್ ಎವ್ರಿಥಿಂಗ್. ಅಷ್ಟು ಒಂದು ಇನ್ಸ್ಟೆನ್ಸ್ ಏನಂದ್ರೆ ಒಂದು ಪರ್ಟಿಕ್ಯುಲರ್ ಫಿಲ್ಟರ್ ಕೇಳಿದ್ದೆ ನಾನು. ಆ ಫಿಲ್ಟರ್ ಸಿಗ್ತಾ ಇಲ್ಲ. ಬೆಂಗಳೂರಲ್ಲಿ ಸಿಕ್ಕಿಲ್ಲ, ಹೈದರಾಬಾದಲ್ಲಿ ಸಿಕ್ಕಿಲ್ಲ, ಚೆನ್ನೈಲಿ ಸಿಕ್ಕಿಲ್ಲ, ಬಾಂಬೆಯಿಂದ ರೆಂಟ್ ಮಾಡೋಣ ಅನ್ಕೊಂಡು ಸಿಗ್ಲಿಲ್ಲ. ಕಡೆಗೆ ನೋಡಿ ಬೇಕೇ ಬೇಕು ಅಂತ ಅವ್ರು ಕೇಳಿದ್ರು. ಏನಿದೆ ಅದರಲ್ಲಿ ಏನಕ್ಕೆ ಬೇಕು ಅಂತ. ಸರ್ ಅದು ಹೇಳೋಕ್ಕಾಗಲ್ಲ, ಬಟ್ ಬೇಕು ನನಗೆ ಅಂತ ಹೇಳಿದ್ಮೇಲೆ ಬೈ ಮಾಡಿಕೊಟ್ರು ಅದನ್ನ. ಅಂಡ್ ಅವರೇ ಮೈಸೂರಿಂದ ಬ್ಯಾಂಗ್ಳೂರ್ ಏರ್ಪೋರ್ಟ್ಗೆ ಹೋಗಿ
ದ ಪ್ರೀವಿಯಸ್ ನೈಟ್ ಅವ್ರಿಗೆ ಗೊತ್ತಾಗ್ತಾ ತಗೊಂಬಂದ್ರು. ಸೊ ಆ ಥರ ಮೈನ್ಯೂಟ್ ಡೀಟೇಲ್ಸ್ಗೆ ಇಸ್ ಆಲ್ವೇಸ್ ಇಸ್ ಮೀನ್ಸ್ ಸೊ ಸಪೋರ್ಟಿವ್. ಆ್ಯಂಡ್ ಮದನ್ ಹೆಣ್ಣಿ ಮಾಸ್ಟರ್ ಅಂತ ನಾನು ಅವನ್ನ ಚಿಕ್ಕ ವಯಸ್ಸಿಂದ ಅವ್ರು ಡೆಬ್ಯೂ ಮಾಡಿದಾಗ ನಾನು ಒಂದಷ್ಟು ನೋವು ಇವತ್ತು ಗೊತ್ತಾಯ್ತು ನನಗೆ. ಸೊ ಸಾಂಗಲ್ಲಿ ಅವ್ರನ್ನ ಬರೀ ನಾನು ಟಿವಿಗೆ ಆ ಥರದ್ರಲ್ಲಿ ನೋಡಿದ್ದೆ. ಸೊ ಐ ಥಾಟ್ ಶಿ ಇಸ್ ವೆರಿ ಸ್ಟ್ರಿಕ್ಟ್ ಅಂತ, ಮಾಸ್ಟರ್ ಹಂಗೆ ಇದ್ದಾರೆ. ಅವತ್ತು ಗೊತ್ತಾಯ್ತು ನನಗೆ, ಓ ದೇ ಆರ್ ಫನ್ ಅಂತ. ಸೊ ವಿ ಹ್ಯಾಡ್ ಲಾಟ್ ಆಫ್ ಫನ್. 3 ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಇಟ್ ವಾಸ್ ಸೂಪರ್ ಫನ್. Now, like, you know, everyone, I mean, I just get to hear a lot of good words, and then, you know, I'm just glad that, you know, to hear all these good things from everyone, the entire crew, and even from the people outside. So, yeah, I mean, it just matches up to, you know, every effort that every entire crew and the entire technician has put in, you know, for bringing something like this on screen. So I would really like to thank Lloyd sir, you know, for the chance, and then Manju sir, the director, for all the support, and the DOP for you know, bringing the visuals into reality and with the perfect frames, and all the actors, Ajay sir, Misha, everyone, you know, for carrying off the costume like really well, and I think we, you know, whatever the effort we have put in, it's come out there, and then I'm really hoping that, you know, all of you really love it and support all of us. Please do share, and then, you know, make us reach. Thank you so much. Thank you. ಇಬ್ಬರೇ ನಾನು ಈ ಸಿನಿಮಾ ಬರೋ ಕಾರಣ, ಫಸ್ಟ್ ಸಿನಿಮಾ ನನಗೆ ಇಂಡಸ್ಟ್ರಿಗೆ ಆ ಡೈರೆಕ್ಟರ್ ಆಗಿ, ದೆನ್ ಆದರೂ ರಿಲೀಸ್ ಆಗಿದ್ದು ಯುದ್ಧಕಾಂಡ, ಸಕ್ಸಸ್ ಸಿಗ್ತಾರೆ. ಇದು ಕೂಡ ಅದಕ್ಕಂತ ಇನ್ನೂ ಜಾಸ್ತಿ ಸಕ್ಸಸ್ ಸಿಗಲಿ, ಲೋಹಿತ್ ಸರ್ಗೆ ತುಂಬ ಒಳ್ಳೆಯದಾಗಿ. ಎಲ್ರಿಗೂ ತುಂಬ ಥ್ಯಾಂಕ್ ಯು ಸರ್. ಬಟ್ ಅಫ್ಕೋರ್ಸ್ ಫಸ್ಟಿಂದ ಬರೋದಾದ್ರೆ ಸರ್ ಆರಾಮಾಗಿ ನಾನು ಕಥೆ ಬಗ್ಗೆ ಏನು ಹೇಳಿಲ್ಲ. ಅಲ್ಲಿ ರೆಟ್ರೋ ಫೀಲ್ ಬಂದು ಆಚೆಯಿಂದ ಅಲ್ಲಿ ಬಂದಿದ ತಕ್ಷಣ ಫಾಂಟ್ ಟೈಟಲ್ ನೋಡಿದಾಗ ಒಂದು ರೆಟ್ರೋ ಫಿಲ್ಮ್ ಯಾವುದೋ ಕಾದಂಬರಿ ಕೈಯಲ್ಲಿದೆ ಅನ್ನೋ ಫೀಲ್ ಬಂತು. ಸೊ ಈ ರೀತಿ ಸಿನಿಮಾಗಳು ನಮ್ಗೆ ಇಂಡಸ್ಟ್ರಿಗೆ ಬೇಕು. ನಿಮ್ಮದು ಮತ್ತೆ ರಜನೀಶ್ ಸರ್ದು ಪ್ರಜಾವಾಣಿಲಿ ಶಿಶಿರ ಫೋಟೋ ಬಂದಾಗ ನೋಡಿದ್ದೆ. ಸೊ ಆ ನೆನಪಾಯ್ತು, ಇಬ್ಬರು ಬಂದಿದ್ರು. ಮತ್ತೆ ಅಜಯ್ ರಾವ್ ಸರ್, ಕಂಗ್ರ್ಯಾಚುಲೇಷನ್ಸ್. ಈಗ ನಾವು ಸಿನಿಮಾ ಗೆಲುವು ಅನ್ನೋದೇ ತುಂಬ ಅಪರೂಪ. ಸೊ ನೀವು ಯುದ್ಧಕಾಂಡ ಕೊಟ್ಟಿದ್ದೀರಾ. ಮತ್ತೆ ನಿಮ್ಮಲ್ಲಿ ಏನೋ ವಿಶೇಷ ಇದೆ. ಯೂಶಲಿ ನಾವು ಹುಡುಗರೆಲ್ಲ ಮಾತಾಡ್ತೀವಿ, ಆ ಹುಡುಗಿ ಕಣ್ಣು ಚೆನ್ನಾಗಿದೆ, ಹೀರೋಯಿನ್ ಕಣ್ಣು ಚೆನ್ನಾಗಿದೆ, ಬಟ್ ಹುಡುಗರೆಲ್ಲ ಬಂದವರಲ್ಲಿ ನಿಮ್ಮ ಕಣ್ಣು ಚೆನ್ನಾಗಿದೆ. ಸೊ ನಿಮ್ಮಲ್ಲಿ ಏನೋ ಒಂದು ವಿಶೇಷ ಇದೆ. ತುಂಬ ಮುದ್ದಾಗಿ ಕಾಣ್ತಾ ಇದ್ದೀರಾ. ಮತ್ತೆ ಶ್ರೀ ಸರ್ ಹೇಳಿದ್ರು ಅಗ್ನೀಶ್ ಅವ್ರು ದೊಡ್ಡ ಮೂವಿ ಮಾಡ್ತಾ ಇದ್ದಾರೆ ಅಂತ. ಈ ಮೂವಿ ಮಾಡಿದ್ರೆ ಅಂದ್ರೆ ಈ ಮೂವಿನೂ ದೊಡ್ಡದೆ. ಸೊ ದೊಡ್ಡದಾಗಿದೆ, ದೊಡ್ಡದಾಗಿ ರಂಗಣ್ಣ ಒಪ್ಕೊಂಡಿದ್ರೆ ಅಂದ್ರೆ ಆ ಪಾತ್ರಕ್ಕೊಂದು ಬೇರೆ ಪವರ್ ಇರುತ್ತೆ. ಮತ್ತೆ ಸಿನಿಮಾಟೋಗ್ರಾಫರು ಸಿಂಪಲ್ ರಾಮದಾಸ್ರಲ್ಲಿ 3 ಜನ, ಮನೋಹರ್ ಜೋಶಿ ಸಿನಿಮಾಟೋಗ್ರಾಫರು, ಮತ್ತೆ ಅಭಿಷೇಕ್ ಕಾಸರಗೋಡು, ನಾಗೇಶ್, ಇವರಿಬ್ಬರೇ ಬರ್ತಾ ಇದ್ರು. ಇವ್ರೇನು ದೊಡ್ಡ ಬಿಲ್ಡಪ್ ಅಲ್ಲಿ ಬರ್ತಿದ್ರು, ಇಬ್ರು ಒಂದೊಂದು ಲೈಟ್ ಎತ್ಕೊಂಡ್ ಬರ್ತಿದ್ರು. ಸೊ ಲೈಟ್ ಮ್ಯಾನ್ ಅವರೇ ಆಗಿದ್ರು, ಸಿನಿಮಾಟೋಗ್ರಾಫರ್ ಅಸಿಸ್ಟೆಂಟ್ ಅವರಾಗಿದ್ರು. ಮತ್ತೆ ಕೈ ತುಂಬಾ ಕೊಡೋ ಪ್ರೊಡ್ಯೂಸರ್ಸ್ ಇಡೀ ಇಂಡಸ್ಟ್ರಿಗೆ ಬೇಕು. ಜನ ಕೈ ಕೊಡ್ತಾ ಇದಾರೆ ಅಷ್ಟೇ ಅವ್ರಿಗೆ. ನೀವು ದಯವಿಟ್ಟು ಕೈ ತುಂಬಾ ಕೊಟ್ಟರೆ ಪ್ರೊಡ್ಯೂಸರ್ಸ್ಗೂ ನಾವು ಇನ್ನೊಂದಷ್ಟು ಮೂವಿ ಮಾಡ್ತೀವಿ ಸರ್. ನಿಮ್ಮ ಎಫರ್ಟ್ ನಾನು ನೋಡಿದ್ದೀನಿ. ಸೊ ನಿಮಗೆ ದೊಡ್ಡ ಸಕ್ಸಸ್ ಸಿಗಲಿ. ಮತ್ತೆ ಸಾಂಗ್ ರಿಲೀಸ್ ಮಾಡಿದ್ರೆ ಸರಿಗಮ ಅವರು. ಸೊ ನಿಮಗೂ ಕಂಗ್ರಾಟ್ಸ್. ಏನ್ ಕೇಳ್ತಾ ಇದೀನಿ ಅಂದ್ರೆ, ಇವ್ರದಲ್ಲೇ ಇಷ್ಟು ಪಬ್ಲಿಸಿಟಿ ಮಾಡ್ತೀನಿ ಅಂದ್ರೆ ನನ್ನ ಆಡಿಯೋ ತಗೊಳ್ಳಿ, ನಾನು ಎಷ್ಟು ಮಾಡ್ತೀನಿ. ಸೊ ಥ್ಯಾಂಕ್ ಯು. ನಾವು ಮಾತಾಡ್ತೀನಿ, ಅದಕ್ಕೆ ಕೊಡ್ತೀನಿ. ಸೊ ಗ್ಯಾರಂಟಿ ಸಕ್ಸಸ್ ಆಗಿರುತ್ತೆ. Thank you so much, sir. ಎಲ್ಲ ನೀವೇ ಹೇಳ್ಬಿಡಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಗಿ ನಾನು ಅಜಯ್ ಸರ್ ಒಂದು ಪ್ರಶ್ನೆ ಕೇಳೋದಿತ್ತು. ಯುದ್ಧಕಾಂಡನೂ ಗೆಲ್ಸಿದ್ರಿ ಸರ್, ಒನ್ ಮ್ಯಾನ್ ಆರ್ಮಿ ಥರ. ಕೇಸು ಗೆದ್ರಿ. ಕೇಸ್ ಗೆದ್ದಾಗ ಒಬ್ರು ಸಾಲಕ ಬ್ಯಾಲೆನ್ಸ್ ಇತ್ತು, ಕೊಟ್ಟ ಸರ್ ಅವ್ರಿಗೆ. ಟೀ ಕೇಸ್ ಗೆದ್ಮೇಲೆ ಟೀ ತಗೋತೀನಿ ಅಂದ್ರೆ ಸಾಲ ವಾಪಸ್ ಕೊಟ್ಟಿದ್ದೆ ಸರ್. ಇಲ್ಲ ಇಲ್ಲ, ಲೇಟ್ ಆಯ್ತು, ಮುಂಚೆನೆ ಕೊಟ್ಬಿಟ್ಟು. ಕಳೆದ 20 ವರ್ಷದಿಂದನೂ ಈ ತರ ಸಿನಿಮಾ ಬಂದಿಲ್ಲ ಅನ್ಕೋತೀನಿ ನಾನು. 50 ವರ್ಷದ ಹಿಂದದ ಸಿನಿಮಾ ಮಂಜು ಸರ್ ಮಾಡಿದ್ದಾರೆ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಸಿನಿಮಾನು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಸ್ಪೆಷಲಿ ಹೆಂಡತಿನ ಯಾರು ಪ್ರೀತಿಸ್ತಾರೆ ಅವ್ರಿಗೆ ಈ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ. ನೀವು ಸರ್, ನೀವು ನಾನು ಹೆಂಡತಿನೇ ಪ್ರೀತಿಸೋದು ಅಂದ್ರೆ ಅವರು ಹೆಂಡತಿ ಪ್ರೀತಿಸೋದು. ಸೊ ಲೋಹಿತ್ ಸರ್ಗೆ ಈ ಸಿನಿಮಾ ಮಾಡಿ ಸಕ್ಸಸ್ ಆಗಿ ಇನ್ನೂ ಇಂಥದ್ದು ತುಂಬಾ ಸಿನಿಮಾ ಮಾಡೋಂಥ ಶಕ್ತಿ ಬರಲಿ.
ಥ್ಯಾಂಕ್ ಯು, ಒಳ್ಳೇದಾಗಲಿ. ಕಲಾವಿದರ ಜೊತೆ, ತಂಡದ ಜೊತೆ ಥ್ಯಾಂಕ್ ಯು ಸೋ ಮಚ್ ಸರ್. ಏನ್ ಹೇಳಿ ಸಿನಿಮಾದ ಬಗ್ಗೆ ತುಂಬಾ ಹೇಳೋದಿದೆ, ತುಂಬಾ ಮಾತಾಡ್ಬಾರ್ದು ಇವತ್ತು, ಯಾಕಂದ್ರೆ ನಮ್ ಕೆಲಸ ನೋಡಿದ್ಮೇಲೆ ನೀವು ಮಾತಾಡ್ಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದೀರಾ, ಅದಕ್ಕೆ ಕರೆಕ್ಟಾಗಿ ಕೊರಿಯೋಗ್ರಫಿ ಮಾಡೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿರ್ದೇಶಕರು ನಮ್ಗೆ ಮಂಜು ನಮ್ಮನೆ ಹುಡುಗ, ಯಾಕಂದ್ರೆ ಶ್ರಾವಣಿ ಸುಬ್ರಹ್ಮಣ್ಯ ಜೊತೆಲಿ ಕೆಲಸ ಮಾಡಿದ್ವಿ, ಈ ಸಿನಿಮಾದಲ್ಲಿ ಜೊತೆಲಿ ಕೆಲಸ ಮಾಡಿದ್ವಿ. ಅವ್ರು ತುಂಬಾ ಚೆನ್ನಾಗಿ ಬರುತ್ತೆ, ಈ ಸಾಂಗ್ ಹಿಂಗೆ ಬರ್ಬೇಕು, ಈ ಸಾಂಗ್ ಹಿಂಗೆ ಬರ್ಬೇಕು, ಈ ಸಾಂಗ್ ಹಿಂಗೆ ಬರ್ಬೇಕು. ಸೊ ಸ್ಟೋರಿ ಬೋರ್ಡ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದಾಗಲೂ ಯಾವುದು ಬೇಡ ಅಂತ ಹೇಳಿದ್ರೆ ಚೆನ್ನಾಗಿ ನಮ್ಗೆ ಇನ್ಪುಟ್ಸ್ ಕೊಡ್ತಾ ಇದ್ರು. ಸೊ ಥ್ಯಾಂಕ್ ಯು ಮಂಜು. ಕಲಾವಿದರ ಬಗ್ಗೆ ಹೇಳಿದ್ರೆ ನಮ್ಮ ಸರಳ ಸುಬ್ಬರಾವ್, ಏನ್ ಹೇಳಿ ಇವರಿಬ್ರು. ನನಗೆ ಅಜಯ್ ವರ್ಷಗಳಿಂದ ನೋಡಿರುವಂತ ಹುಡುಗ. ನನಗೆ ಕೊರಿಯೋಗ್ರಾಫ್ ಮಾಡಕ್ ಹೋದಾಗ ಅಜಯ್ ಅಂತಂದ್ರೆ ನಮ್ಮಿಬ್ರಿಗೂ ಅದೇನೋ ಒಂದು ಸ್ಪೆಷಲ್ ಬಾಂಡಿಂಗ್ ಇದೆ ಅಜಯ್ ಮೇಲೆ. ಅದು ಏನು ಅಂತ ಹೇಳಕ್ಕಾಗಲ್ಲ, ಅದು ಹೀರೋ ಅಂತ ಅನ್ಸೋದೇ ಇಲ್ಲ. ನಾವಿಬ್ರಿಗೆ ಏನ್ ಬೇಕಾದ್ರೂ ಮಾತಾಡ್ಬೋದು, ಏನ್ ಈ ತರ ಬರ್ಬೇಕು ಹಿಂಗ್ ಬರ್ಬೇಕು ಅಂತಂದ್ರೆ ಅದ್ರ ಡಬಲ್ ಕೊಡ್ತಾ ಇರ್ತಾರೆ. ಫಸ್ಟ್ ಟೈಮ್ ಮಿಶಾನ ನೋಡ್ತಾ ಇರೋದು, ಕನ್ನಡ ಗೊತ್ತಿಲ್ಲದೆ ಹೋದ್ರು ಅದ್ರ ಅರ್ಥ ತಿಳ್ಕೊಂಡು ಅದಕ್ಕೆ ಎಕ್ಸ್ಪ್ರೆಷನ್ಸ್ ಕೊಟ್ಕೊಂಡು ಆ ಟೈಮಿಂಗ್ ಅಲ್ಲಿ ಮಾಡ್ತಾಳಲ್ಲ, ರಿಯಲಿ ಇಟ್ ವಾಸ್ ಸೋ ಬ್ಯೂಟಿಫುಲ್ ವರ್ಕಿಂಗ್ ವಿತ್ ಮಿಶಾ. ಒಂದು ಇನ್ಸಿಡೆಂಟ್ ನಾನು ಹೇಳಲೇಬೇಕು ಹೆಣ್ಮಕ್ಳ ಬಗ್ಗೆ. ಒಂದು ಇದರಲ್ಲಿ ಅಜಯ್ ತೊಡೆ ಮೇಲೆ ಮಿಶಾ ಮಲಗಬೇಕಿತ್ತು. ಓಕೆ, ಎಷ್ಟು ಸೆಕ್ಯೂರ್ ಫೀಲಿಂಗ್ ಮಾಡಿ ನಿದ್ದೆ ಹೋಗಿದ್ದಾಳೆ ಅಂತಂದ್ರೆ, ಅಜಯ್ ತೊಡೆ ಮೇಲೆ ಮಲಗಿದ್ದು, ಬೇರೆ ಯಾರ ಜೊತೆ ಅಲ್ಲ, ಹೀರೋ ಜೊತೆ ಅಲ್ಲ, ಅಲ್ಲಿ ಹೀರೋಯಿನ್ ಇಲ್ಲ, ಹಂಗೆ ನಿದ್ದೆ ಹೋಗಿದ್ದಾಳೆ. ಐ ಥಿಂಕ್ ಯು ಡೋಂಟ್ ನೋ ಅಬೌಟ್ ದಟ್. ಯು ಫೆಲ್ ಅಸ್ಲೀಪ್, ಯಾ. ಸೊ ಅದು ಆ ಬಾಂಡಿಂಗ್ ಇದೆಯಲ್ಲ, ಅದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ, ಯಾಕಂದ್ರೆ ಇವಾಗ ಜಾಸ್ತಿ ಮಾತಾಡೋದು ಬೇಡ ಅಂತ ಅನ್ಸ್ತಾ ಇದೆ. ಅಂಡ್ ಎಡಿಟರ್ ಬಗ್ಗೆ, ಬಸವರಾಜ್ ಬಗ್ಗೆ ನಾನು, ಶಿವು ಅಂತ ನಮಗೆ ಗೊತ್ತು, ನಮಗೆ ಬಸವರಾಜ್ ಅರಸ್ ಗೊತ್ತಿಲ್ಲ. ವರ್ಷಗಳಿಂದ ಶಿವು ಜೊತೆ ಕೆಲಸ ಮಾಡೋದು ಖುಷಿಯಾಗಿದೆ. ಖಂಡಿತ ಮೆನ್ಷನ್ ಮಾಡಲೇಬೇಕು ಇಲ್ಲಿ ಇಬ್ರು. ರಂಜಿತ್ ಕಾಸ್ಟ್ಯೂಮ್ ಡಿಸೈನರ್, ವಂಡರ್ಫುಲ್ ವಂಡರ್ಫುಲ್. ನಾವು ನೈಟ್ ಸಾಯಂಕಾಲ ಹೇಳಿದ್ರು ನೆಕ್ಸ್ಟ್ ಡೇ ಬೆಳಗ್ಗೆ ರೆಡಿ ಆಗ್ತಿತ್ತು ವಿತ್ ಹ್ಯಾಂಗರ್ ಕ್ಲಿಪ್ಪಿಂಗ್ಸ್. ಅದರಲ್ಲಿ ನಮ್ಮನ್ನು ಕೇಳೋರು, ರೊಮ್ಯಾನ್ಸ್ ಇದೆಯಾ ಇದ್ರಲ್ಲಿ, ಏನಿದೆ, ಯಾವ ತರ ಇದೆ ಅಂತ ಹೇಳಿ. ವಂಡರ್ಫುಲ್ ವರ್ಕಿಂಗ್, ಯು ಹ್ಯಾವ್ ಎ ಗ್ರೇಟ್ ಫ್ಯೂಚರ್. ನನಗೆ ಬರ್ತಿದ್ದಂಗೆ ಜಗದೀಶ್ ಸರ್ ಮತ್ತೆ ವಾಸು ಸರ್ ಹೇಳಿದ್ರು, ಯೂಶಲಿ ಭಾನುವಾರ ಅಂದ್ರೆ ಒಂದ್ ಸ್ವಲ್ಪ ಕಸಿರಿಸಿ ಆಗುತ್ತೆ, ನಿನ್ಗೋಸ್ಕರ ಬಂದ್ವಿ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರಿಗೆ ಮತ್ತೆ ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ, ಸ್ನೇಹಿತರಿಗೆ, ಒಂಥರ ನೀವೇ ಎಲ್ಲರೂ ಚೀಫ್ ಗೆಸ್ಟ್ ಇವತ್ತು ನಮಗೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆಕ್ಚುಲಿ ಮಾತಾಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಮಾತಾಡ್ಬೇಕು ಅನ್ನೋ ತರ ಅನಿಸ್ತಿದೆ. ಏನ್ ಮಾತಾಡ್ಬೇಕು, ಎಲ್ಲಿಂದ ಶುರು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಸುಮ್ನೆ ಮನ್ಸಿಗೆ ಏನ್ ತೋಚುತ್ತೋ ಹೇಳ್ತಾ ಹೋಗ್ತೀನಿ. ಓಕೆ, ಟೈಟಲ್ ಬಂದು ಸರಳ ಸುಬ್ಬರಾವ್. ಆಕ್ಚುಲಿ ಈ ಕತೆ ಮಾಡೋ ಮುಂಚೆ ನಾವು ಆಕ್ಚುಲಿ ಬೇರೆ ಕತೆನ ಪಿಚ್ ಮಾಡಿದ್ದು ಲೋಹಿತ್ ಸರ್ಗೆ. ಕಾರಣಾಂತರದಿಂದ ಆ ಕತೆನ ಮಾಡಕ್ಕಾಗಿಲ್ಲ. ಕೊನೆಗೆ ಒಂದಿನ ನಾನು ಲೋಹಿತ್ ಸರ್ಗೆ ಹೋಗಿ ಹೇಳಿದೆ, ಸರ್ ಇನ್ನೊಂದು ಕತೆ ಇದೆ, ನಾನು ಯಾವತ್ತಾದ್ರೂ ದುಡ್ಡು ಮಾಡಿ ನಾನು ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಇಟ್ಕೊಂಡಿರೋದೊಂದು ಕತೆ, ನೀವು ಕೇಳಿ, ಬಟ್ ಧೈರ್ಯ ಬೇಕು ಈ ಸಿನಿಮಾ ಮಾಡಕ್ಕೆ, ಯಾಕಂದ್ರೆ ರೆಟ್ರೋ ಸಬ್ಜೆಕ್ಟು, ಒಂದ್ ಸ್ವಲ್ಪ ಬಜೆಟ್ ಕೇಳುತ್ತೆ, ನಿಮ್ಗೆ ಓಕೆ ಅಂದ್ರೆ ಮುಂದುವರಿಯೋಣ ಅಂತ ಅಂದ್ಬಿಟ್ಟು ಕತೆ ತಗೊಂಡೋಗಿ ಕೊಟ್ವಿ. ಕತೆ ಫುಲ್ ಓದಿದ್ರು. ಓದಾದ್ಮೇಲೆ ಆಮೇಲೆ ಹೇಳಿದ್ರು, ಸರ್ ಫಸ್ಟ್ ಸಿನಿಮಾ ಇದೇ ಮಾಡೋಣ ಸರ್ ಅಂತ. ಸರ್ ಒಂದ್ ಸ್ವಲ್ಪ ರೆಟ್ರೋ ಇರುತ್ತೆ, ರೆಟ್ರೋ ಆದ್ಮೇಲೆ ನಾವು ಕಂಪ್ಲೀಟ್ ರೆಟ್ರೋನ ಕ್ರಿಯೇಟ್ ಮಾಡಬೇಕಾಗತ್ತೆ, ಆಮೇಲೆ ಒಂದು ಸ್ಟಾರ್ ಮೆಟ್ರೋ ಬೇಕಾಗತ್ತೆ ಇದಕ್ಕೆ, ಹಿಂಗೆಲ್ಲ ಇರೋದ್ರಿಂದ ಓಕೆನಾ ಅಂತ ಅಂದ್ಬಿಟ್ಟು. ಸರ್ ಅದು ಏನಾದ್ರೂ ರಿಸ್ಕ್ ಆಗಲಿ, ಸೋಲು ಗೆಲುವು ಲಾಭ ನಷ್ಟ ಎಲ್ಲ ನಂತೆ ಮಾಡಿ ಸರ್ ಇದು ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ ಅವತ್ತು ಆ ಧೈರ್ಯ ಕೊಡದೆ ಹೋಗಿದ್ರೆ ಖಂಡಿತವಾಗ್ಲೂ ಸರಳ ಸುಬ್ಬರಾವ್ ಇವತ್ತು ಬರ್ತಿರ್ಲಿಲ್ಲ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಸರಳ ಸುಬ್ಬರಾವ್ಗೆ ಅಜಯ್ ರಾವ್ ಸರ್ ಒಬ್ಬರೇ ಅಲ್ಲ ಹೀರೋ, 3 ಜನ ಹೀರೋ ಆಕ್ಚುಲಿ. ಒಂದು ನೀವೇನ್ ನೋಡ್ತಿದ್ದೀರೋ ಸುಬ್ಬರಾವ್, ಅಜಯ್ ಸರ್. ಫಸ್ಟ್ ಅಜಯ್ ಸರ್ ಬಗ್ಗೆ ಹೇಳ್ತೀನಿ. ಆಕ್ಚುಲಿ ಪಾಪ ನಾವು ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದೀವಿ ಅಜಯ್ ಸರ್ಗೆ ನೋಡಿದ್ರೆ. ಒಂದು ಇವಾಗ ಶುರು ಮಾಡ್ತೀವಿ, ಈಗ ಶುರು ಮಾಡ್ತೀವಿ, ಈಗ ಶುರು ಮಾಡ್ತೀವಿ ಅಂತ ಮೊದಲನೇ ಕಥೆಯಿಂದ ಪಾಪ ಅವ್ರದ್ದು ತುಂಬಾ ಸಮಯನ ವ್ಯರ್ಥ ಮಾಡ್ಬಿಡ್ತೀವಿ ನಾವು. ಆಕ್ಚುಲಿ ಐ ಆಮ್ ರಿಯಲಿ ಸಾರಿ ಸರ್ ಅದಕ್ಕೆ. ಯಾಕಂದ್ರೆ ಒಂದು ಸ್ಕ್ರಿಪ್ಟ್ ಅಂತ ತಗೊಂಡ್ಮೇಲೆ ಅದು ಹಿಡಿತಕ್ಕೆ ಸಿಗ್ತಿರ್ಲಿಲ್ಲ ಆಕ್ಚುಲಿ. ಏನೋ ಬೇಕು ಇನ್ನೇನೋ ಬೇಕು ಅಂತ ಅನ್ಕೊಂಡು ಆ ತಾಳ್ಮೆಯಿಂದ ನಮಗೆ ಕೋಆಪರೇಟ್ ಮಾಡಿದ್ರಲ್ಲ, ಐ ಆಮ್ ರಿಯಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಬಂದ್ ಆದ್ಮೇಲೆ ಕೂಡ ನಾವು ಸ್ಕ್ರಿಪ್ಟ್ ಕೊಡದೆ ಕಾಟ ಕೊಡೋಕೆ ಶುರು ಮಾಡಿದ್ವಿ ಅಜಯ್ ಸರ್ಗೆ. ಫಸ್ಟ್ ಸಲ ಕೇಳಿದ್ರು, ಆಮೇಲೆ ಅವ್ರಿಗೆ ಗೊತ್ತಾಯ್ತು, ಓಕೆ ನಿಮ್ಗೆ ಏನ್ ಅನ್ಸುತ್ತೋ ಮಾಡ್ತಾ ಹೋಗಿ ಅಂತ.
ಬಟ್ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾವ್ ಏನ್ ಇಮ್ಯಾಜಿನ್ ಮಾಡ್ಕೊಂಡು ಸ್ಕ್ರಿಪ್ಟ್ ಅಲ್ಲಿ ಅದು ಕಂಪ್ಲೀಟ್ ಕೊಡ್ತಾ ಹೋದ್ರು. ನಿಜವಾಗ್ಲೂ ಈ ಮಾತನ್ನ ತಗೊಳ್ರಿ, ಯಾವುದೇ ಹೆಣ್ಮಕ್ಳುಗಳಿಗೂ ಮದ್ವೆ ಆಗ್ಬೇಕು ಅಂತ ಹೊರಟವ್ರಿಗೆ ಈ ತರದ ಒಬ್ಬ ಹುಡುಗ ನನ್ನ ಜೀವನಕ್ಕೆ ಸಿಗ್ಲಪ್ಪ ಅನ್ನೋ ತರದ್ದು. ಸೊ ಇನ್ನಿಬ್ರು ಹೀರೋಗಳ ಬಗ್ಗೆ ಹೇಳ್ಬೇಕು ಇವಾಗ. ಒಂದು ಲೋಹಿತ್ ಸರ್, ನಮ್ಮ ನಿರ್ಮಾಪಕರು. ಈ ಕತೆ ಆಯ್ಕೆ ಮಾಡೋದೇ ತುಂಬಾ ಕಷ್ಟ. ಆಕ್ಚುಲಿ ನಾವು ರೆಗ್ಯುಲರ್ ಪ್ರೊಡ್ಯೂಸರ್ಸ್ಗೆ ಈ ಕಥೆನ ಪಿಚ್ ಮಾಡಿದ್ರೆ ಅಷ್ಟು ಸ್ವಲ್ಪ ಅಲ್ಲ. ಆಕ್ಚುಲಿ ನಿಜವಾಗ್ಲೂ ಕಾಮಿಡಿ ಇದೆ, ಎಮೋಷನ್ಸ್ ಇದೆ, ಏನೇನೋ ಮಸಾಲೆ ಬೇಕು ಎಲ್ಲ ಈ ಸಿನಿಮಾ ಒಳಗಡೆ ಇದೆ. ಬಟ್ ಹೇಳಕ್ ಹೊರಟಾಗ ನಾವು ಕಂಪ್ಲೀಟ್ ಹೇಗ್ ಹೇಳ್ತೀವಿ, ಹೇಗ್ ಪೋರ್ಟ್ರೇ ಮಾಡ್ತೀವಿ, ಅದು ಹೇಗ್ ಸ್ಕ್ರೀನ್ ಮೇಲೆ ಬರುತ್ತೆ, ಅದು ರೆಗ್ಯುಲರ್ ಪ್ರೊಡ್ಯೂಸರ್ಸ್ ತಗೊಳ್ಳೋಲ್ಲ ಯೂಶಲಿ. ಸೊ ಅಂತ ಟೈಮಲ್ಲಿ ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡ್ತಿದ್ದಾರೆ. ಈ ಧೈರ್ಯ ಮಾಡಿ ಈ ಸಿನಿಮಾಗೆ ಅವ್ರನ್ನ ಅವರು ತೊಡಗಿಸ್ಕೊಂಡಿದ್ದು ಮತ್ತೆ ದುಡ್ಡು ಹಾಕಿದ್ದು ನಿಜವಾಗ್ಲೂ ಥ್ಯಾಂಕ್ ಯು ಸರ್. ಆಮೇಲೆ ನಿಜ ಹೇಳ್ಬೇಕಂದ್ರೆ ನಾವೆಲ್ಲ ನಿಮಿತ್ತ ಸರ್. ಆಕ್ಚುಲಿ ನಿಜವಾದ ಹೆಗ್ಲ ಮೇಲೆ ಎತ್ಕೊಂಡು ಹೋಗಿದ್ದು ಅವರೇ. ಯಾಕಂತಂದ್ರೆ ಒಂದು ಸಿನಿಮಾನ ಮಧ್ಯದಲ್ಲಿ ಏನೋ ಒಂದಷ್ಟು ಇದಾಗತ್ತೆ. ಸೊ ಅದೆಲ್ಲಾನು ನಿಭಾಯಿಸ್ಕೊಂಡು ಇಡೀ ಸಿನಿಮಾನ ನಾನು ಫಸ್ಟ್ ಅವ್ರು ಬಂದಾಗ ಒಂದು ಮಾತು ಹೇಳಿದೆ ಲೋಹಿತ್ ಸರ್ಗೆ, ಸರ್ ಸಿನಿಮಾ ಪ್ಯಾಷನ್ ಇದ್ರೆ, ಪ್ರೀತಿ ಇದ್ರೆ ಮಾತ್ರ ಈ ಕಥೆ ಮಾಡಕ್ಕಾಗತ್ತೆ ಸರ್ ಅಂತ. ಸರ್ ಪ್ರೀತಿ ಕೊಡ್ತಾ 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 ಧೃತರಾಷ್ಟ್ರ ಪ್ರೀತಿ ಕೊಡಕ್ ಶುರು ಮಾಡ್ಬಿಟ್ರು ನಮ್ಗೆ. ಅದ್ ಹೆಂಗೇನೋ ಉಸಿರು ಕಟ್ಸಕ್ ಶುರು ಆಗೋಯ್ತು. ಅಯ್ಯೋ ಇಷ್ಟು ಪ್ರೀತಿಸಕ್ ಸಾಧ್ಯನ ಗುರು, ಇಷ್ಟೊಂದು ಪ್ರೀತಿಸ್ಬೇಡಿ ಅಂತ ಅನ್ನೋ ತರದ್ದು. ಆಕ್ಚುಲಿ ನಿಮ್ಗೆ ಥ್ಯಾಂಕ್ ಯು ಸರ್, ಯಾಕಂದ್ರೆ ನೀವೇ ಈ ಸಿನಿಮಾದ 2ನೇ ಹೀರೋ. ಸೊ 3ನೇ ಹೀರೋ ಆಕ್ಚುಲಿ ಮೈಸೂರು ರಮೇಶ್ ಅವರು. ಯಾವಾಗ ನಾವು ಎಲ್ಲೋ ಒಂದ್ ಕಡೆ ಸೋತ್ ಕೂತ್ವಿ ಅಂತ ಅಂದಾಗ ಆಕ್ಚುಲಿ ನಮ್ಗೆ ಖುಷಿ ಕೊಟ್ಟಿದ್ದೆ ಅವರು ಆಕ್ಚುಲಿ ಬಂದು. ಸೊ ಈ 3 ಜನ ಇಲ್ಲ ಅಂತಿದ್ರೆ ನಿಜವಾಗ್ಲೂ ಸರಳ ಸುಬರ ಬರ್ತಿರಲಿಲ್ಲ. ಇನ್ನು ಹೀರೋಯಿನ್ ಬಂದ್ರೆ ಆಕ್ಚುಲಿ ಸಿನಿಮಾ 2 ಹೀರೋಯಿನ್. ಒಂದು ಸರಳ ಮಿಶಾ. ಆಕ್ಚುಲಿ ಈ ಕ್ಯಾರೆಕ್ಟರ್ನ ನಾವು ಬರ್ದಾದ್ಮೇಲೆ ಅಜಯ್ ಸರ್ ನಮ್ಗೆ ಸಿಕ್ಬಿಟ್ರು. ಹೀರೋಯಿನ್ ಯಾರು ಅಂತ ಹುಡುಕಿ ಮೋಸ್ಟ್ಲಿ ಒಂದು ಸೆಂಚುರಿ ಅಂದ್ರೆ ಒಂದು 100 ಜನ ಹೀರೋಯಿನ್ಸ್ ಹುಡುಕಿರ್ಬೋದು ಸರ್ ನಾವು. ಈ ಕಡೆ ಅಜಯ್ ಸರ್ ಕಳ್ಸೋದು, ಅವ್ರು ಇನ್ನೇನೋ ಕಳ್ಸೋದು ನಮ್ಗೆ, ನಾವ್ ಈ ಕಡೆಯಿಂದ ಕಳ್ಸೋದು. ಫೈನಲ್ ಇವ್ರ ಅಂತ ಅನ್ಕೊಂಡು ಹುಡುಕಿ ಕೊನೆಗೆ ಲೋಹಿತ್ ಸರ್ ಯಾವ ಮಟ್ಟಕ್ಕೆ ಬಂದ್ರು ಸರ್ ಯಾರೋ ಒಬ್ರು ಸೆಲೆಕ್ಟ್ ಮಾಡಿ ಸರ್ ಕಡೆಗೆ ನೋಡೋಣ ಅಂತ. ಕೊನೆಗೆ ಯಾವ ಲೆಕ್ಕಕ್ಕಾಗೋಯ್ತು ಅಂತಂದ್ರೆ ಯಾವ್ದೋ ಪೇಪರ್ ನಲ್ಲಿ ಯಾವ್ದೋ ಫೋಟೋ ಇದ್ರೆ ತಗೊಂಬರೋರು ಲೋಹಿತ್ ಸರ್ ಇವ್ರು ಹಾಕ್ಬೋದ ನೋಡಿ ಸರ್ ನಂಬರ್ ತಗೊಳ್ಳೋಣ ಅಂತ ಅನ್ಕೊಂಡು ಕೊನೆಗೆ ಅದಾಯ್ತು. ನೆಕ್ಸ್ಟ್ ರೀಲ್ಸ್ ಗಳಲ್ಲಿ ಶುರು ಮಾಡಿದ್ರು, ಸರ್ ಈ ಹುಡುಗಿ ಓಕೆನಾ ಸರ್ ನೋಡಿ ಇವ್ರು ಆಗ್ಬೋದಾ ಅಂತೆಲ್ಲ. ಬಟ್ ಸರಳ ಅನ್ನೋದು ಅದು ಹೆಂಗೋ ಒಂದು ಕೂತಿತ್ತು ತಲೆ ಒಳಗಡೆಗೆ, ಓ ಇಲ್ಲ ಹಿಂಗೆ ಬರ್ಬೇಕು, ಈ ಪಾತ್ರ ಹಿಂಗ್ ಬರ್ಬೇಕು ಅನ್ನೋ ತರದ್ದು. ಲಕ್ಕಿಲಿ ಯಾವ್ದೋ ರೀಲ್ಸ್ ನೋಡ್ತಾ ಇವ್ರದ್ದು ರೀಲ್ ನೋಡಿದ್ವಿ ಆಕ್ಚುಲಿ. ಕೊನೆಗೆ ಓಕೆ ನೋಡ್ಬಿಟ್ವಿ, ಈ ಹುಡುಗಿ ಯಾರು ಅಂತ ಗೊತ್ತಿಲ್ಲ ನಮ್ಗೆ. ನಮ್ಮ ಅದೃಷ್ಟಕ್ಕೆ ಅದರಲ್ಲಿ ಕನ್ನಡದ ಒಂದು ಹುಡುಗಿ ಇವ್ರ ಜೊತೆಲಿ ಆ ರೀಲ್ ಅಲ್ಲಿ ಮಾಡಿದ್ರು. ಅವ್ರ ನಂಬರ್ ತಗೊಳಕ್ಕೆ ಪಾಪ ನಾವು ಆಕ್ಟರ್ ರಿಷಿ ಅವರು ಕಾಲ್ ಮಾಡಿ ಅವ್ರ ಹತ್ರ ಆ ಹುಡುಗಿ ನಂಬರ್ ತಗೊಂಡು, ಆ ಹುಡುಗಿ ಹತ್ರ ಈ ಹುಡುಗಿ ನಂಬರ್ ತಗೊಂಡು ಒಂದು ಲಾಂಗ್ ಪ್ರೊಸೀಜರ್ ಅದು ಆಕ್ಚುಲಿ ಹೊರಟ್ವಿ. ಆಮೇಲೆ ಫೈನಲಿ ಏನಾಗೋಯ್ತು ಅಂತಂದ್ರೆ ರೋಹಿತ್ ಸರ್ ಅಷ್ಟೊತ್ತಿಗೆ ಒಂದು ಕೋಆರ್ಡಿನೇಟರ್ ನ ಪ್ಲಾನ್ ಮಾಡಿದ್ರು. ಲಕ್ಕಿಲಿ ಕೋಆರ್ಡಿನೇಟರ್ ಅವತ್ತೇ ಇವ್ರ ನಂಬರ್ ಕಳ್ಸವ್ರೆ, ಇವರು ಅದೇ ನಂಬರ್ ಕಳ್ಸವ್ರೆ. ಓ ಸರ್ ಇವಳೇ ಸರ್ ಸರಳ ನೋಡಿ ಬಂದಿದೆ 2 ಒಂದೇ ಕಡೆಯಿಂದ ಅಂತ ಅನ್ಬಿಟ್ಟು ಸರಿ ಕರ್ಸದ್ವಿ. ಆಮೇಲೆ ನಮ್ಗೆ ಡೌಟ್ ಶುರು ಆಗಿದ್ದು, ಓಕೆ ಹುಡುಗಿ ಬಂದು ಇಲ್ಲಿಯೋಳಲ್ಲ ಪಂಜಾಬಿ, ಇವು ಹೆಂಗಪ್ಪ ಇವಾಗ ನಾವು ಕಮ್ಯುನಿಕೇಟ್, ನಮ್ಗೆ ಹಿಂದಿ ಪಂದಿ ಎಲ್ಲ ಬಟ್ಲರ್ ಹಿಂದಿಗಳು, ಇಂಗ್ಲಿಷು ಬಟ್ಲರ್ ಇಂಗ್ಲಿಷು, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಸರಿ ಓಕೆ ಬಂದ್ರು. ಬಟ್ ಎಂತ ಡೆಡಿಕೇಟಿವ್ ಹುಡುಗಿ ಅಂತಂದ್ರೆ ಇದಕ್ಕೆ ಆಕ್ಚುಲಿ ಅರ್ಧ ಸರಳ ಆಗ್ಬೇಕು ಅಂದ್ರೆ ನಮ್ಮ ಅರ್ಧ ಪರಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗಿ. ನಾವು ರಾತ್ರಿ ಡೈಲಾಗ್ ಬರೆದ್ಬಿಟ್ಟು ರಾತ್ರಿ 2 ಗಂಟೆ 3 ಗಂಟೆಗೆಲ್ಲ ಅವಳಿಗೆ ಮೆಸೇಜ್ ಮಾಡ್ತಾ ಇದ್ವಿ, ನೋಡಮ್ಮ ಇದು ಡೈಲಾಗ್ ಅಂತ. ಈ ಹುಡುಗಿ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಅದನ್ನ ಈ ಹುಡುಗಿ ಕೊಟ್ಟು, ಈ ಹುಡುಗಿ ಕಾರ್ ಹತ್ತುವಾಗ್ಲೇನೆ ಓದ್ಕೊಂಡ್ ಬರೋದು ಇದನ್ನ ಅಂತ. ಹೆಂಗ್ ಪ್ರಿಪೇರ್ ಆಗಿ ಬರ್ತಿತ್ತು ಅಂತಂದ್ರೆ ನೆಕ್ಸ್ಟ್ ಹಿಂಗ್ ತಿಂಡಿ ತಿನ್ಬೇಕಾದ್ರೂ ಬಾಯಲ್ಲಿ ಊಟ ಆಗಿತ್ತಿದ್ರು, ಡೈಲಾಗ್ ಮಾತ್ರ ಅಲ್ಲಿ ಹೋಗ್ತಿತ್ತು ಅದು ಆಕ್ಚುಲಿ. ಯಾಕಂದ್ರೆ ಇವೆಲ್ಲ ನಾವು ರೆಕಾರ್ಡ್ ಮಾಡಿ ಇಟ್ಟಿದ್ದೀವಿ ಆಕ್ಚುಲಿ. ಅವರು ಹೆಂಗೆ ಅಂತಂದ್ರೆ ಲೈಕ್ ಊಟ ಮಾಡ್ತಿರೋರು ಅಲ್ಲಿ ಊಟ ಮಾಡ್ತಿದ್ರೆ ಹಿಂಗೆ ಅಂದ್ರೆ ಅಷ್ಟು ಮುಳುಗೋಗಿತ್ತು ಹುಡುಗಿ. ಓಕೆ ಇದೇ ಅಪ್ಪ ಸರಳ ನಮಗ್ ಬೇಕಾಗಿದ್ದು ಅಂತ. ನೆಕ್ಸ್ಟ್ ಆಕ್ಚುಲಿ ಸರಳನ್ನ ರೂಪುಗೊಳಿಸಿದ ಯಾರಂತಂದ್ರೆ ರಂಜಿತ್ ಆಕ್ಚುಲಿ ಈ ಸಿನಿಮಾಗೆ 3 ಜನ ಡೆಬ್ಯೂ ಮಾಡಿದ್ರು, ಅದರಲ್ಲಿ ರಂಜಿತ್ ಒಬ್ರು. ಸೊ ರಂಜಿತ್ ನ ಕರ್ಕೊಂಡ್ಬಂದ್ಬಿಟ್ಟು ಗುರು ಇವ್ನ್ ಯಾರು ಗುರು ನನ್ಗೆ ನಮ್ ಪ್ರದೀಪ್ ಅವ್ರು ರೆಫರ್ ಮಾಡಿದ್ರು. ಸರಿ ಕರೆದ್ವಿ.
ಕರೆದ್ಬಿಟ್ಟು ರಂಜಿತ್ ಯಾವ್ದಾದ್ರು ಮಾಡಿದೀರಾ ಅಂದ್ರೆ ಸರ್ ಅನ್ಕೊಂಡು ಕರೆಕ್ಟ್ 1971 ಇಸ್ವಿದು ಪಕ್ಕ ಆರ್ಥೋಡಾಕ್ಸ್ ಫ್ಯಾಮಿಲಿದು ಫಾಸ್ಟ್ ಟೈಮ್ ರೆಡಿ ಮಾಡ್ತದೆ. ಈ ಹುಡುಗಿನ ಕೈಲಿ ಹೆಂಗ್ ಮಾಡ್ತದೆ, ದುಬೈಲಿ ಬೇರೆ ಇದ್ದಿದ್ದು, ದುಬೈಯಿಂದ ಇಲ್ಲಿಗೆ ಬಂದಿದೆ ಆಕ್ಚುಲಿ. ರಂಜಿತ್ ಯಾವ್ದಾದ್ರು ಒಂದು ಪ್ಯಾಟರ್ನ್ ಒಂದು ಸೆಲೆಕ್ಟ್ ಮಾಡ್ಕೊಡ್ರಿ ನೋಡೋಣ ಅಂತ ಅಂದ್ಬಿಟ್ಟು ಎಷ್ಟು ಡೀಟೇಲಿಂಗ್ ಆಗಿ ವರ್ಕ್ ಮಾಡಕ್ ಶುರು ಮಾಡಿದ್ರು ಅಂತಂದ್ರೆ, ನಾವೇನ್ ವರ್ಕ್ ಮಾಡಿದ್ವಲ್ಲ ಅವ್ರು ಯಾರು ಕಾಂಟ್ಯಾಕ್ಟ್ ಮಾಡೋದು, ಅಯ್ಯಂಗಾರಿ ಫ್ಯಾಮಿಲಿನಲ್ಲಿ ಈಗಿರ್ಬೇಕು ತಾಲಿ, ಈಗಿರ್ಬೇಕು ಡೀಟೇಲಿಂಗ್ ವರ್ಕು, ಓಲೆ ಕಿವಿಗೆ ಹಾಕೋ ಓಲೆ ಹೇಗಿರ್ಬೇಕು, ಮೂಗ್ಬಟ್ಟಿ ಹೇಗಿರ್ಬೇಕು, ಎಲ್ಲಾನು ಡೀಟೇಲ್ ಮಾಡಿ ತಗೊಂಡ್ಬಂದ್ರು. ಪರ್ಫೆಕ್ಟ್ ಅಪ್ಪ ನೋಡು, ಒಂದು ಸಿನಿಮಾ ಆಗ್ಬೇಕು ರೂಪ್ ಕೊಡ್ಬೇಕು ಅಂತಂದಾಗ ಹೆಂಗೆ ಎಲ್ಲಾರು ಜೊತೆ ಆಗ್ತೀವಿ ಅನ್ನೋದ್ರಲ್ಲಿ ರಂಜಿತ್ ಸಿಕ್ಕಾಪಟ್ಟೆ ಕೆಲಸ. ನೆಕ್ಸ್ಟ್ ಆ ಸ್ಯಾರಿನ ಏನ್ ಉಡಿಸ್ತಾ ಇದ್ರು ಅದು ಮಂಜುಳಾ ಅಂತ ಒಂದು ಹುಡುಗಿ. ಸೊ ಎಷ್ಟು ಚೆನ್ನಾಗಿ ಅವ್ರಿಗೆ ಪಾಪ ಕಂಪ್ಲೀಟ್ ಆಗಿ ಅವ್ರದ್ದೇನೋ ವರ್ಕ್ ಪಾಪ ಡೈಲಿ ವೇಜಸ್ ವರ್ಕ್ ಅಲ್ಲಿ ಇದ್ರು, ಕಂಪ್ಲೀಟ್ ಪಾಪ ತನ್ನ ತಾನು ತೊಡಗಿಸ್ಕೊಂಡು ಈ ಸಿನಿಮಾ ಅಂದ್ರೆ ನಮ್ಮ ಮನೆ ಮಗಳೇನೋ ಅನ್ನೋ ತರ ಬಂದು ಅವಳಿಗೆ ಆ ಸೀರೆ ಡೀಟೇಲಿಂಗ್ ಇದು ಮಾಡೋದು ಕಂಪ್ಲೀಟ್ ಆಗಿ. ನೆಕ್ಸ್ಟ್ ಬರೋದು ನಮ್ಮ ಬಾಬಣ ಮೇಕಪ್ ಮ್ಯಾನ್. ಆಕ್ಚುಲಿ ನನ್ನ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಅವ್ರು ವರ್ಕ್ ಮಾಡಿರೋದು. ಯೂಶಲಿ ನಾವು ಏನ್ ಮಾಡ್ತೀವಿ, ಮೇಕಪ್ ಆದ್ಮೇಲೆ ಯಾವತ್ತೋ ಒಂದಿನ ಅಷ್ಟು ದಿನದಲ್ಲಿ ಎಲ್ಲಾದ್ರೂ ಒಂದ್ ಚಿಕ್ಕ ಕರೆಕ್ಷನ್ಸ್ ಹೇಳ್ತೀವಿ, ಒಂದೇ ಒಂದ್ ಕ್ಷಣಕ್ಕೂ ಕರೆಕ್ಷನ್ ಇಲ್ಲದೆ ಮಾಡಿದಂತ ನಾನ್ ತುಂಬಾ ಖುಷಿ ಪಟ್ಟಿದ್ದಂತ ಮೇಕಪ್ ಮ್ಯಾನ್ ಅವರು ಆಕ್ಚುಲಿ ಬಾಬಣ್ಣ ಅವರು. ಸೊ ಹಿಂಗೆ ಒಂದೊಂದೇ ಎಲ್ಲಾರು ಸೇರಿದ ಮೇಲೆನೆ ಆ ಸರಳ ಮತ್ತೆ ಸುಬ್ಬರಾವ್ ಆಗಿದೆ. ಎರಡು ವಿಶೇಷ ಅಂದ್ರೆ ಒಂದೇನಂತಂದ್ರೆ ನಮಗೆ ಶ್ರಾವಣಿ ಸುಬ್ರಹ್ಮಣ್ಯ ಸ್ಟ್ರೈಕ್ ಇತ್ತು, ಆ ಕಾರಣಕ್ಕೆ ಇದು. ಎರಡನೇದು ಸರಳಂಗೆ ಮ್ಯಾಚ್ ಆಗ್ಲಿ ಅನ್ನೋ ಕಾರಣಕ್ಕೆ ಸುಬ್ಬರಾವ್. ಸೊ ಇದು ಕತೆ. ಸೊ ಹೀಗೆ ಹೊರಟಿದ್ದು ಕತೆ ಇದು ಆಕ್ಚುಲಿ. ಅದಾದ್ಮೇಲೆ ಇನ್ನೊಂದು ಹೀರೋಯಿನ್ ಅಂತ ನಾನು ಹೇಳಕ್ ಹೊರಟೆ. ಇನ್ನೊಂದು ಹೀರೋಯಿನ್ ಈ ಸಿನಿಮಾ ಕತೆ. ಈ ಕತೆ ನಾವ್ ಏನ್ ಕಟ್ಟಿದ್ರು ಆಕ್ಚುಲಿ ಇಬ್ರು ಹೀರೋಯಿನ್ ಅಲ್ಲಿ ಮಿಶಾ ಒಬ್ರದ್ದು ಹೇಳಿದ್ರೆ ಇನ್ನೊಂದು ಇದು ಈ ಕತೆ ಏನಿದೆಯೋ ಇದೇ ನಿಜವಾದ ಹೀರೋಯಿನ್ ಆಕ್ಚುಲಿ. ಸರಳ ಮಿಶಾದ್ ಇನ್ನೊಂದು ಕ್ವಾಲಿಟಿ ಹೇಳ್ಬಿಡ್ತೀನಿ ಆಕ್ಚುಲಿ. ನಾವು ಡಬ್ಬಿಂಗ್ ಗೆ ತಗೊಂಡೋದ್ವಿ, ಇದೆಲ್ಲ ಮುಗಿಸ್ಬಿಟ್ಟು ಡಬ್ಬಿಂಗ್ ತಗೊಂಡಾದ್ಮೇಲೆ ರೇಡಿಯೋ ಸ್ಟುಡಿಯೋನಲ್ಲಿ ಡಬ್ಬಿಂಗ್ ಹೊರಟ್ವಿ. ಸುರೇಶ್ ಸರ್ ಆಕ್ಚುಲಿ ಎಷ್ಟು ಮುಳುಗೋದ್ರು ಇದು ನೋಡ್ತಾ ಅಂತ ಅಂದ್ರೆ ಕಂಪ್ಲೀಟ್ ಸಿನಿಮಾ ಮುಗಿಸಿದ್ರು. ಸರ್ ಒಂದ್ ಅರ್ಧ ಗಂಟೆ ಬರ್ಬೋದಾ ಸರ್ ಅಂದ್ರು. ನಾನು ಈ ಅಪ್ಪಂಗೆ ಏನಾದ್ರು ಬೋರ್ಗಿರ್ ಹೊಲಬಿಡ್ತಾ ಹಿಂಗೆ ಗುರು ಅಂತ ಅನ್ಕೊಂಡ್ರೆ ಹೋದ್ರು. ಅರ್ಧ ಗಂಟೆ ಮುಗಿಸ್ಕೊಂಡ್ರು, ಬಂದ್ರು. ಯಾಕೆ ಸರ್ ಅಂದೆ, ಸರ್ ಸಿನಿಮಾ ನೋಡ್ತಾ ನನ್ನ ಹೆಂಡತಿ ನೆನಪಾಗ್ಬಿಟ್ರು ಸರ್, ಹೋಗ್ಬಿಟ್ಟು ಮಾತಾಡ್ಸ್ಕೊ ಬಂದೆ ಸರ್. ಇದು ಸತ್ಯವಾಗಿ ನಡೆದಿದ್ದು, ನೀವು ಅವ್ರು ಕೇಳಿ ಹೇಳ್ತಾರೆ. ಸೊ ಅವತ್ತು ನಾನು ರೋಹಿತ್ ಸರ್ ಫೋನ್ ಮಾಡಿ ಹೇಳಿದೆ, ಸರ್ ಅರ್ಧ ಗೆದ್ಲಿ ಸರ್ ಒಂದು ಸಿನಿಮಾ ಅಂತ ಅಂದ್ಬಿಟ್ಟು. ಯಾಕಂತಂದ್ರೆ ಇನ್ನೂ ರೀ ರೆಕಾರ್ಡಿಂಗ್ ಆಗಿಲ್ಲ, ಇನ್ನೂ ಫೈನಲ್ ಕಟ್ ಆಗಿಲ್ಲ. ಸೊ ಈ ಸಿನಿಮಾ ಒಬ್ರಿಗೆ ಕಾಡ್ತಿದೆ, ತಮ್ಮ ಹೆಂಡತಿ ನೋಡ್ಕೊ ಬರ್ಬೇಕು ಅಂತ ಅಲ್ಲಿಂದ ಹೋಗ್ತಾರೆ ಅಂತಂದ್ರೆ ಅರ್ಧ ಗೆದ್ವಿ ಅನ್ನೋ ತರದ್ದು. ಇನ್ನು ನೆಕ್ಸ್ಟ್ ಬರೋದಾದ್ರೆ ಈ ಸಿನಿಮಾದಲ್ಲಿ 3 ಜನ ಡೆಬ್ಯೂ ಮಾಡಿದ್ರು. ಒಂದು ಪ್ರದೀಪ್ ಪದ್ಮಕುಮಾರ್, ಇನ್ನೊಂದು ಅಮರ್ ಅವರು ಆರ್ಟ್ ಡೈರೆಕ್ಟರ್ ಆಗಿ, ಮತ್ತೆ ರಂಜಿತ್ ಅವರು ಸಿನಿಮಾಗೆ. ಸೊ ಒಂದು ಸಲ ಈಗ ಆಕ್ಚುಲಿ ನಮ್ಮ ಜನ ಹೇಳ್ತಾ ಇದ್ರು, ಶಿಶಿರ ಅಂತ ನಾವಿಬ್ರು ಒಟ್ಟಿಗೆ ಬಂದ್ವಿ ಅಂತ ಅಂದ್ಬಿಟ್ಟು. ನೀವು ಅಜಿನೀಶ್ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳೀರಿ. ಯಾಕಂದ್ರೆ ಇವತ್ತು ಅಜಿನೀಶ್ ಅಂತ ಅಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಎಲ್ಲಿ ಬೇಕಾದ್ರೂ ಅಜಿನೀಶ್ ಹೆಸರು ಹೇಳಿದ್ರೆ ಅವ್ರು ಯಾರು ಅಂತ ಗೊತ್ತಾಗ್ತಾ ಹೋಗ್ಬೇಕು ನಮ್ಗೆ ಆಕ್ಚುಲಿ. ಯಾಕಂದ್ರೆ ನಾನು ಇವಾಗ ಅದನ್ನೇ ಹೇಳ್ತಾ ಇದ್ರು, ಅವಾಗ ಸಿಕ್ಕಾಪಟ್ಟೆ ಕಿತ್ತಾಡ್ತೀವಿ ಅಂತ. ಕಿತ್ತಾಡ್ದೆ ನಾನು ರೆಸ್ಪೆಕ್ಟ್ ಕೊಟ್ರೆ ಬೆಳೆದು ಬಿಟ್ಟಿದ್ದಾರೆ ಅಂತ ಅನ್ನೋ ಫೀಲ್ ಬಂದ್ಬಿಡುತ್ತೆ. ಅದಕ್ಕೆ ಕಿತ್ತಾಡ್ಕೊಂಡಿರೋಣ ಆರಾಮಾಗಿ, ಅಟ್ಲೀಸ್ಟ್ ಅವಾಗ ಹೆಂಗಿದ್ವಿ ಹಂಗೆ ಇದ್ವಿ ಅನ್ನೋ ತರದ್ದು. ಸೊ ಆ ಕಾರಣಕ್ಕೆ ಸೊ ಪ್ರದೀಪ್ ಅಂತೂ ಒನ್ ಆಫ್ ದ ಬೆಸ್ಟ್. ಲೈಕ್ ಕನ್ನಡ ಇಂಡಸ್ಟ್ರಿಗೆ ಮೇ ಬಿ ಈ ಇಂಡಸ್ಟ್ರಿಯಿಂದ ಬೇರೆ ಎಲ್ಲಾ ಇಂಡಸ್ಟ್ರಿಗೆ ಹೋಗೋ ಅರ್ಹತೆ ಪ್ರದೀಪ್ ಪದ್ಮಕುಮಾರ್. Show some love, give us some support. That's all what we need. And yeah, once again, ಇನ್ನ ಸ್ವಲ್ಪ ದಿನದಲ್ಲಿ ಈ ನಿಮ್ಮ ಸರಳವಾಗಿ ಕನ್ನಡ ಮಾಡಿದೆ ಮಾತಾಡಿಕೆ ಪ್ರಯತ್ನ ಪಡ್ತೀನಿ. Lots of love from ನಿಮ್ಮ ಸರಳ. Thank you so much. Thank you. And yeah, सरला सुब्बाराव ने टीम गे तुम्बा थैंक्स. Was it right? Thank you so much. Thank you. KGF and Kantara. Yes, of course. Yes, I am about to watch Yuddha Kanda also. I was not here when it got released. I was shooting for some other film, but now I'm here. And he will have to show me the cinema. I don't know how. If it's there in theater, I'm going tomorrow. If it's not, he will have to show me.
ಅಂಡ್ ಶೋ ಸಮ್ ಲವ್ ಅಂದ್ರೆ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡಿದ್ಮೇಲೆ ಸಮ್ ಲವ್ ಅಲ್ಲ, ನಮ್ಮ ಕನ್ನಡಿಗರು ನಿಮ್ಗೆ ಫುಲ್ ಲವ್ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ನೀವು ಅಷ್ಟು ಎಫರ್ಟ್ ಅನ್ನ ಹಾಕಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ಸಿನಿಮಾ ರಿಲೀಸ್ ಆದ್ಮೇಲೆ ಪ್ರಯತ್ನ ಅದ ಇವರು ಖಂಡಿತ ನನಗೆ ಜನ ನಿರ್ಮಾಪಕರಿಗೆ ನಾನು ಅಪ್ರೋಚ್ ಆಗಿದ್ದೆ, ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಮಾಡೋಣ, ಈ ಥರದ್ದೊಂದು ಕಥೆಗಳನ್ನ ಸಿನಿಮಾ ತೆರೆ ಮೇಲೆ ತರುವಂಥ ಪ್ರಯತ್ನಗಳನ್ನ ಮಾಡೋಣ. ಯಾಕಂದ್ರೆ ನಾವು ಬೇರೆ ಬೇರೆ ಭಾಷೆದಲ್ಲಿ ನೋಡ್ತೀವಿ, ಮಲಯಾಳಂ ಸಿನಿಮಾ, ತೆಲುಗು ಸಿನಿಮಾ, ತಮಿಳ್ ಸಿನಿಮಾ ಎಲ್ಲಾದ್ರೂ ಕಂಟೆಂಟ್ ಮಾಡ್ತಾರೆ, ನಮ್ದ್ರಲ್ಲಿ ಯಾಕೆ ಬರ್ತಾ ಇಲ್ಲ ಅಂತ ಪ್ರಶ್ನೆಗಳು. ಆ ಥರ ಪ್ರಶ್ನೆ ನಾನು ಸ್ವಯಂ ಹಾಕೊಂಡು ಯುದ್ಧಕಾಂಡ ಪ್ರಾರಂಭ ಮಾಡಕ್ಕೆ ಹೊರಟಿದ್ದು. ಅದೇ ಥರದ್ದು ಒಂದು ಸಾಹಸ ಪ್ಯಾರಲಲ್ಲಿ, ಅದೇ ಜೊತೆ ಸಮ ಕಾಲದಲ್ಲೇ, ಅಂದ್ರೆ ಸರಳ ಸುಬ್ಬರಾವ್ ಮತ್ತು ಯುದ್ಧಕಾಂಡ ಒಟ್ಟಿಗೆ ನಡೀತಾ ಇತ್ತು. ನನಗೆ ಒಂದು ದುಪ್ಪಟ್ಟು ಬಲ, ಆನೆ ಬಲ ಏನಂತಂದ್ರೆ ನಂತರನೇ ಆಲೋಚನೆ ಮಾಡೋ ಇನ್ನೊಬ್ಬ ನಿರ್ಮಾಪಕ ಇದ್ದಾನೆ. ಮುಂದೆ ಹೆಂಗೆ ಹಣ ಗಳಿಸ್ತೀನಿ, ಇದು ಪ್ರೇಕ್ಷಕರಿಗೆ ಹೆಂಗೆ ಇಷ್ಟ ಆಗುತ್ತೆ, ಕಮರ್ಷಿಯಲ್ ವ್ಯಾಲ್ಯೂಸ್ ಏನಿದೆ, ಎಷ್ಟು ಆಕ್ಷನ್ ಇಟ್ಟಿದ್ದೀನಿ, ಏನೇನು ಆ ಥರದ ಕಮರ್ಷಿಯಲ್ ವ್ಯಾಲ್ಯೂಸ್ ಅಲ್ಲದೆ ಸಿನಿಮಾ 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 ಚೆನ್ನಾಗಿದ್ರೆ ಮಾತ್ರ ಒಂದು ಸಿನಿಮಾ ಚೆನ್ನಾಗಿದ್ರೆ ಒಬ್ಬ ಕಲಾವಿದ, ಸಿನಿಮಾ ಚೆನ್ನಾಗಿದ್ರೆ ಒಬ್ಬ ನಿರ್ದೇಶಕ. ಒಂದು ಸಿನಿಮಾಯಿಂದ ಎಲ್ಲರೂ ಆಗ್ತಾರೆ ಹೊರತು ನಮ್ಮಿಂದ ಯಾವತ್ತೂ ಸಿನಿಮಾ ಆಗಲ್ಲ. ಸಿನಿಮಾದಲ್ಲಿರೋದು ತಾಕತ್ತು ಸಿನಿಮಾಯಿಂದಲೇ ನಾವು. ಆ ಮನಸ್ಥಿತಿ ಇಟ್ಕೊಂಡು, ಆ ಥರದ ಆಲೋಚನೆ ಇಟ್ಕೊಂಡು ಸಿನಿಮಾ ಮಾಡಿದವರು ಎಲ್ಲರೂ ಗೆದ್ದಿದ್ದಾರೆ. ಆ್ಯಂಡ್ ಯಾರೋ ಹೇಳಿದ್ರು, ಐ ಥಿಂಕ್ ನೀವು ಹೇಳಿದ್ರೆ ಯುದ್ಧಕಾಂಡಕ್ಕಿಂತ ಜಾಸ್ತಿ ಗೆಲ್ಲಬೇಕು, 10 ಪಟ್ಟು ಚೆನ್ನಾಗಾಗಬೇಕು ಲೋಹಿತ್ ಸರ್. ನಿರ್ಮಾಪಕರಿಗೆ ಒಳ್ಳೆ ಸಂದೇಶ ಸಿಗುತ್ತೆ ಸರ್. ಚಿತ್ರರಂಗದ ನಿರ್ಮಾಪಕರಿಗೆ ನಾನು ಈಗಾಗಲೇ ಹೇಳಿದ್ನಲ್ಲ, ಸಿನಿಮಾ ಮಾಡೋ ಉದ್ದೇಶ ಬದಲಾವಣೆ ಆಗಬೇಕು, ಅದು ಸಂದೇಶ ನಿರ್ಮಾಪಕರಿಗೆ. ಸ್ಟಾರ್ ನಿಜ, ಒಬ್ಬ ಸಿನಿಮಾಗೊಂದು ಸ್ಟಾರ್ ಬಹಳ ಅಗತ್ಯ, ಅದರಲ್ಲಿ ಎರಡನೇ ಮಾತು ಅನ್ನೋದಿಲ್ಲ. ಯಾಕಂದ್ರೆ ಜನಕ್ಕೆ ತಲುಪಿಸೋಂಥ ರೀತಿಯಲ್ಲಿ ಅದು ಹೆಲ್ಪ್ ಆಗುತ್ತೆ. ಜನಕ್ಕೆ ಫಸ್ಟ್ 3 ದಿನ ಸಿನಿಮಾ ಚಿತ್ರರಂಗಕ್ಕೆ ಕರ್ಸೋದಕ್ಕೆ ಹೆಲ್ಪ್ ಆಗುತ್ತೆ. ಆದರೆ ಅದಾದ್ಮೇಲೆ ಯಾರೇ ಇರಲಿ, ಸಿನಿಮಾ ನಿಲ್ಲೋದು ಕಥೆಯ ಮೇಲೆ, ಸಿನಿಮಾ ರೀತಿಯಲ್ಲೇ ಮಾಡೋದಾಗಲಿ. ಆ ಉದಾಹರಣೆ, ಆ ಸಂದೇಶ ಇಂಡಸ್ಟ್ರಿಗೆ ಸರಳ ಸುಬ್ಬರಾವ್ ಮುಖಾಂತರ ಸಿಗುತ್ತೆ. ಬರೀ ನಾವು ಕಥೆ ಮೂಲಕ ಮೌಲ್ಯಗಳು ಹೇಳೋದಲ್ಲದೆ ಸಿನಿಮಾ ಮಾಡೋ ಮುಖಾಂತರನೂ ಹೇಳಬೇಕಾಗತ್ತೆ ಕೆಲವೊಂದ್ಸಲ. ಸಂದೇಶ ಇದ್ರಲ್ಲಿ ಎಲ್ರಿಗೂ ಗೊತ್ತಿರೋಂಥ ವಿಚಾರಗಳು. ಅದೇ ಯಾರು ಹೇಳಿದ್ರಲ್ಲ ಇವಾಗ ಸರ್, ಮತ್ತೆ ಇನ್ನೂ ಮಧ್ಯದಲ್ಲಿ ಎದ್ಬಿಟ್ಟು ಹೋಗಿ ನನ್ನ ಹೆಂಡತಿ ನೋಡ್ಕೊಂಡು ಬಂದ್ರು ಅಂತ. ನಾನು ನನ್ನ ಹೆಂಡತಿನ ಮೈಸೂರಿಗೆ ಕರ್ಸ್ಕೊಂತ ಇದ್ದೆ ಸಿನಿಮಾ ಮಾಡ್ತಾ ಇನ್ನೊಂದು, ನಾವು ಪರಕಾಯ ಪ್ರವೇಶ ಮಾಡೋದು ಬೇರೆ, ನಮ್ಮ ನಿರ್ದೇಶಕರು ಎಷ್ಟು ಪರಕಾಯ ಪ್ರವೇಶ ಮಾಡಿದ್ರು. ಸಿನಿಮಾ ಮಾಡೋ ಪ್ರೊಸೆಸ್ ಅಲ್ಲಿ ಇನ್ನೊಂದು ಮಗು ಹುಟ್ಟಿಸಿದ್ರು. ಅಂಡ್ ಇನ್ನೇನು ಹೇಳೋದು, ಮತ್ತೆ ನನ್ನ ಅದೃಷ್ಟ ಅಜ್ನೀಶ್ ಸರ್ ನಿಮ್ಮ ಸಂಗೀತದಲ್ಲಿ ಕೆಲಸ ಮಾಡುವಂಥ ಅವಕಾಶ ನನಗೆ. ರಂಗಣ್ಣ ಪದೇ ನಿಮ್ಮ ಮುಂದೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗೆಲ್ಲ ಅದೇನೋ ಹೇಳ್ತಾರಲ್ಲ, ನಿಮ್ಮಲ್ಲಿರೋಂಥ ತಾಕತ್ತು, ಇನ್ನೊಂದು ಕಲಾವಿದನಿಗೆ ಎನರ್ಜಿ, ಇನ್ನೊಂದು ಕಲಾವಿದನಿಗೆ ಒಂದು ವಿದ್ಯೆ ಕೊಡುವಂಥ ತಾಕತ್ತು, ಶಕ್ತಿ ನಿಮ್ಮಲ್ಲಿದೆ. ನಾವು ಎಷ್ಟು ಬೆಳೆದಿದ್ದೀವಿ ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಾ ಅಂತ ನಮಗೆ ಗೊತ್ತದು. ನಾವು ಓಕೆ ಇವಾಗೆಲ್ಲ ಕಲ್ತಿದ್ದೀವಿ, ಪಕ್ವವಾಗಿದ್ದೀವಿ, ಪರಿಪೂರ್ಣತೆ ಬಂದಿದೆ ಅಂತ ನಿಮ್ಮ ಮುಂದೆ ನಿಂತ್ಕೊಂಡಾಗ ಗೊತ್ತಾಗುತ್ತಲ್ಲ ನಾವು ಇನ್ನೂ ಜೀರೋ ಇದ್ದೀವಿ ಅಂತ. ಮತ್ತೆ ಕಲ್ತ್ಕೊಂಡು ಹೋಗ್ತೀವಿ, ಅದನ್ನೆಲ್ಲ ಬೇರೆ ಕಡೆ ರೋಡ್ಸ್ ಮಾಡ್ತೀವಿ. ಅಜಯ್ ಏನ್ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ನಮ್ಗೆ ಗೊತ್ತಿರ್ತಾರೆ, ಜ್ಞಾನವ್ರ ಜೊತೆ ಆ್ಯಕ್ಟ್ ಮಾಡ್ತಾರೆ. ಅಂಡ್ ರಮಣಕೊಪ್ಪ ಸರ್, ಶ್ರೀ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಇನ್ ದಿಸ್ ಫಿಲ್ಮ್ ಚಿತ್ರಕಲಾ. ನಮ್ಮ ವಿಜಯ್ ಚಂಡೂರ್ ಅವ್ರ ಬಗ್ಗೆ ಎಷ್ಟು ಹೇಳ್ಬೇಕಂದ್ರೆ ಅದ್ಭುತವಾದಂಥ ಕಲಾವಿದ. ನೀವೊಬ್ಬರೇ ಕೆಮಿಸ್ಟ್ರಿ ಅಲ್ಲ, ನಮ್ದು ಕೆಮಿಸ್ಟ್ರಿ ಎಲ್ಲರೂ ನೋಡಿದ್ರೆ ಇಲ್ಲಿ ನೀವು ಪಾತ್ರ ಅಷ್ಟೇ ಕೆಮಿಸ್ಟ್ರಿ ಲೆಕ್ಚರ್. ಸಿನಿಮಾ ನೋಡಿದ್ಮೇಲೆ ಸರ್ ಇನ್ನೊಂದು ಸಂದೇಶ ಸರ್, ಸಿನಿಮಾ ನೋಡಾದ್ಮೇಲೆ ನನ್ನಿಂದ ಕೆಮಿಸ್ಟ್ರಿ ಕಲ್ತ್ಕೊಂಡು ಇನ್ನೂ ಎಷ್ಟು ಮಕ್ಕಳು ಹುಡ್ತಾ ಗೊತ್ತಿಲ್ಲ. ಆ್ಯಂಡ್ ಯಸ್ ಅಫ್ಕೋರ್ಸ್ ಈ ಖುಷಿ ಸಂದರ್ಭ ಅಂದರೆ ಟೈಮ್ ತಗೊಳ್ತಾ ಇದೆ, ನಂಗೆ ಗೊತ್ತಾಗ್ತದೆ. ಸಾಕಷ್ಟು ಜನ ಮೀಡಿಯಾದವರು ಇಷ್ಟೊಂದು ಒಬ್ರನ್ನೊಬ್ರು ಹೊಗಳ್ತಾ ಇದ್ದದ್ದು, ಅದು ನಮ್ಮಲ್ಲಿರ್ತಕ್ಕಂಥ ಅನ್ಯೋನ್ಯತೆ, ನಮ್ಮ ಬಾಂಧವ್ಯ. ಅಷ್ಟು ಸಮಯ, ಅಷ್ಟು ಕಾಲ ಸಿನಿಮಾ ಮೇಲೆ ಪ್ರೀತಿ ಇರೋದ್ರಿಂದಾನೇ ಕಳೆದು ಒಬ್ಬರ ಮೇಲೆ ಒಬ್ರು ಅಷ್ಟು ಪ್ರೀತಿ ಬಂದು ಹೊಗಳ್ತಾ ಇರೋದು. ಆ್ಯಂಡ್ ಸಾರಿ, ಅದನ್ನೇ ನಾನು ಮರ್ತು ಬಿಡ್ತೀನಿ. ಈಗ ಅಮ್ಮ ಹೇಳಿದ್ದಾರೆ, ಮದನ್ ಮಾಸ್ಟರ್ ಮತ್ತು ಹರಣಿಯಮ್ಮ.
ಸ್ವಂತ ತಂದೆ ತಾಯಿ ಥರನೇ ಅಷ್ಟು ಪ್ರೀತಿ ಕೊಡ್ತಾರೆ, ಅಷ್ಟು ಕೇರ್ ಮಾಡ್ತಾರೆ. ಸಿನಿಮಾ ತುಂಬ ಚೆನ್ನಾಗಾಗುತ್ತೆ. ಯುದ್ಧಕಾಂಡ ಸಿನಿಮಾ ಮಾಡುವಾಗಲೂ ನಾನು ಪ್ರಚಾರ ಕೂತ್ಕೊಂಡಾಗ ಹೇಳಿದ್ದೆ, ನಾನು ಸಿನಿಮಾ ಪ್ರಮೋಟ್ ಮಾಡೋಕ್ಕೆ ಬಂದರೆ ಆ ಸಿನಿಮಾದಲ್ಲಿ ತೂಕ ಇದ್ದರೆ ಮಾತ್ರ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ ನಾನು ಹೇಳ್ತೀನಿ. ಈ ಸಿನಿಮಾ ಕೂಡ ಒಂದು ಅದ್ಭುತವಾದಂಥ ಪ್ರಯತ್ನಗಳು ಗೆಲ್ಲಬೇಕು, ಪ್ರಯತ್ನಗಳು ಯಾವತ್ತೂ ಸೋಲ್ಬಾರದು. ಆ ಪ್ರಯತ್ನ ಗೆಲುವಿಗೆ ಈಗಾಗಲೇ ನೀವು ಮಾಧ್ಯಮದವರು ಅದ್ಭುತವಾದಂಥ ಒಂದು ಬೆಂಬಲವನ್ನು ಕೊಟ್ಟಿದ್ದೀರ ನನ್ನ ಯುದ್ಧಕಾಂಡ ಸಿನಿಮಾಗೆ. ನಿಮ್ಮಿಂದ ಯುದ್ಧಕಾಂಡ ಖಂಡಿತ ಸಾಧ್ಯವಾಗ್ತಾ ಇರಲಿಲ್ಲ, ಆಮೇಲೆ ನೀವಿಲ್ಲದೆ ಸಾಧ್ಯವಾಗ್ತಾ ಇರಲಿಲ್ಲ. ಅದು ನೀವು ಇದ್ದಿದ್ದಕ್ಕೆ ಅಷ್ಟು ದೊಡ್ಡ ಮಟ್ಟಕ್ಕೆ ಅದೆಲ್ಲರಿಗೂ ತಲುಪೋದಕ್ಕೆ ಸಾಧ್ಯ ಆಗಿದ್ದು. ಒಳ್ಳೆ ಸಿನಿಮಾ, ಯಾವಾಗಲೂ ನೀವು ಬೆನ್ನು ತಟ್ಟಿದ್ದೀರಾ, ಕೈ ಹೇಳ್ತಿದ್ದೀರಾ. ಈ ಸಿನಿಮಾಗೂ ನಿಮ್ಮ ಆಶೀರ್ವಾದ ಇರುತ್ತೆ, ನಿಮ್ಮ ಪ್ರೀತಿ ಇರುತ್ತೆ. ಅದಕ್ಕೆ ಮುಂದೆ ಪ್ರೇಕ್ಷಕರು ಕೂಡ ಅದಕ್ಕೆ ಒಂದು ದೊಡ್ಡ ಬೆಂಬಲ ಕೊಡ್ತಾರೆ. ಆ್ಯಂಡ್ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಯುದ್ಧಕಾಂಡಕ್ಕಿಂತ 10 ಪಟ್ಟು ಸರಳ ಸುಬ್ಬರಾವ್ ಚೆನ್ನಾಗಿ ಆಗಬೇಕು. ಆ್ಯಂಡ್ ಡಬ್ಬಿಂಗ್ ಅಲ್ಲಿ ನಮ್ಮ ಸುರೇಶ್ ಸರ್ ಇದ್ದಾರೆ, ಆ್ಯಂಡ್ ನಮ್ಮ ಟ್ರೈಲರ್ ಎಲ್ಲ ಕಟ್ ಮಾಡಿರೋ ಆದಿ ಇದ್ದಾರೆ, ಆ್ಯಂಡ್ ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ನನ್ನ ಜೊತೆ ಕೂತಿದ್ದಾರೆ. ಆ್ಯಂಡ್ ಇವನ್ ಯೂನಿಫೈಡ್ ಮೀಡಿಯಾ ಇಂದ ಸಮ್ ಆಫ್ ದ ಪೀಪಲ್ ಲೈಕ್ ಮನೋಜ್ ಅಂಡ್ ಎಲ್ಲ ಬಂದಿದ್ದಾರೆ. ಆ್ಯಂಡ್ ಯತೀಶ್ ಅವರ ಪ್ರೊಡಕ್ಷನ್ ಮ್ಯಾನೇಜರ್, ಐ ಕ್ಯಾನ್ ಸಿ ಫ್ರಮ್ ಹಿಯರ್ ವೆರಿ ವೆಲ್. ಆ್ಯಂಡ್ ದೆನ್ ಅಸಿಸ್ಟೆಂಟ್ ಡೈರೆಕ್ಟರ್ ಪರಿ ಆ್ಯಂಡ್ ಕೃಷಿಕಾ, ಆ್ಯಂಡ್ ಅಸಿಸ್ಟೆಂಟ್ ಡಿಒಪಿಸ್ ಲೈಕ್ ಮಹೇಶ್ ಅಂಡ್ ದಿವಾ, ಆ್ಯಂಡ್ ದೆನ್ ನಮ್ಮ ಫೋಕಸ್ ಫುಲ್ ಹರೀಶ್ ಅವರು ಇರ್ಬೋದು. ಆ್ಯಂಡ್ ದೆನ್ ನನ್ನ ಸಿನಿಮಾಗೆ ತುಂಬ ಆತ್ಮೀಯವಾಗಿ ನನ್ನ ಜೊತೆ ನಿಂತಿದ್ದ ಬಾಲಾಜಿ ಅಂಡ್ ಪ್ರವೀಣ್, ಪ್ರದೀಪ್, ಎವ್ರಿವನ್. ಆ್ಯಂಡ್ ಸೊ ಯಾರಾದ್ರು ಮರ್ತಿರ್ಬೋದು, ಬಾಬಣ್ಣ ಇದ್ದಾರೆ. ಆ್ಯಂಡ್ ನನ್ನ ಸ್ನೇಹಿತರು ಇಲ್ಲೇ ಜೊತೆ ಇದ್ದಾರೆ, ಮೇಕಪ್ ಬಾಬಣ್ಣ. ಆ್ಯಂಡ್ ಎಲ್ಲರೂ ಆ್ಯಕ್ಚುಲಿ ಕ್ಯಾರವನವ್ರು ಬಂದಿರೋ ಕಾಣಿಸ್ತಾ ಇಲ್ಲ. ಓಕೆ, ಶಶಿ ಇದ್ದಾರಾ? ನಿರ್ಮಾಪಕರೇ ಧಾರಾವಾಹಿಯಾಗಿ ಹಣ ಖರ್ಚು ಮಾಡಿದ್ದೀರಾ ಅಂತ ಹೇಳಿ. ಎಸ್ ಸರ್, ಅದು ಅವ್ರು ಅನ್ಕೊಂಡು ಕೊಡ್ತಾರೆ ಸರ್. ಅದು ಆ ಸಿನಿಮಾ ಏನು ಕೇಳಿರುತ್ತೋ ಅದನ್ನು ಕೊಟ್ಟಿದ್ದೀವಿ. ಅದು ಸುಮಾರು ಎಷ್ಟು, ಯಾವ ರೇಂಜ್? ಮೀಡಿಯಂ ರೇಂಜ್, ಹೈ ರೇಂಜ್, ಯಾವ ರೇಂಜಲ್ಲಿ ಖರ್ಚು ಮಾಡಿದ್ದೀರಾ ಸರ್? ಅದು ಮೀಡಿಯಂ ರೇಂಜ್, ಹೈ ರೇಂಜ್ ಅಂದ್ರೆ ಸರ್, ಈಗ ಕೆಲವು ಸಿನಿಮಾ 100 ಕೋಟಿನ ಹೈ ರೇಂಜ್ ಅಂತಾರೆ, 1 ಕೋಟಿನ ಲೋ ರೇಂಜ್ ಅಂತಾರೆ. ಸೊ ಸಿನಿಮಾ ಇಸ್ ನಾಟ್ ರೇಂಜ್ ಆ ರೀತಿ ಬರಲ್ಲ ಸರ್. ಎಷ್ಟು ಒಳ್ಳೆ ಸಿನಿಮಾ ಇದೆ ಅನ್ನೋದ್ರ ಮೇಲೆ ರೇಂಜ್ ನೋಡಿದ್ರೆ ಬೆಟರ್ ಸರ್. ಸಿನಿಮಾ ಚೆನ್ನಾಗಿದೆ ಸರ್. ತಡ ಅಂತೇನಿಲ್ಲ ಸರ್, ಆಕ್ಚುಲಿ ರೆಟ್ರೋ ಸಬ್ಜೆಕ್ಟು ಸ್ವಲ್ಪ ಸಬ್ಜೆಕ್ಟ್ ಮೇಲೆ ಗ್ರಿಪ್ ಸಿಕ್ಕಿದ್ದು ಸರ್, ಸ್ವಲ್ಪ ಜಾಸ್ತಿನೇ ಡೆಪ್ತ್ ಹೋಗಿದ್ರು ಡೈರೆಕ್ಟರ್ ಸರ್. ಸೊ ಹಂಗಾಗಿ ಅದು ಲೇಟ್ ಆಯಿತು. ಅದಾದ್ಮೇಲೆ ನಾವು ಮತ್ತೆ ಅದೇ ಸರ್ ಒಟ್ಟಿಗೆ ಸಿನಿಮಾ ಶುರು ಮಾಡಿದ್ವಿ. ಯುದ್ಧಕಾಂಡ ಆಗಿದ್ದು ಒಟ್ಟಿಗೆ ಸ್ಟಾರ್ಟ್ ಆಯಿತು. ಸೊ ಅರೌಂಡ್ 1 ಮಂತ್ ಹಿಂದೆ ಮುಂದೆ ಮ್ಯಾಕ್ ಫ್ರೆಂಡ್ ಆ ಥರ ಶುರು ಆಯಿತು. ಆ್ಯಂಡ್ ರಿಲೀಸ್ಗೂ ವೆರಿ ಕ್ಲೋಸ್ ಟು ಈಚ್ ಅದರ್ ಬರಬೇಕು ಅಂತಲೇ ಪ್ಲಾನ್ ಮಾಡಿದ್ವಿ. ಬಟ್ ಐ ವಾಸ್ ಎ ನ್ಯೂ ಪ್ರೊಡ್ಯೂಸರ್ ದರ್ ಇಂಡಸ್ಟ್ರಿ, ಹೊಸ ಪ್ರೊಡ್ಯೂಸರು. ಅಜಯ್ ಸರ್ ನನಗೊಂದು ಧೈರ್ಯ ಕೊಡ್ತಾರೆ, ಸರ್ ನೀವು ಹೊಸ ಸಿನಿಮಾ ಡಿಸ್ಟ್ರಿಬ್ಯೂಷನ್, ಟು ಬಿ ಫ್ರೆಂಕ್ ಡಿಸ್ಟ್ರಿಬ್ಯೂಷನ್ ಅದೆಲ್ಲ ತುಂಬ ಕಷ್ಟ, ಪ್ರಮೋಷನ್ಸ್ ಎಲ್ಲ. ನಾನು ಮುಂದೆ ಬರ್ತೀನಿ ಸರ್, ದ ರಿಸ್ಕ್ ಐ ಗೋನ್ ಟು ಟೇಕ್ ದ ರಿಸ್ಕ್. ಫಸ್ಟ್ ನಾನು ರಿಸ್ಕ್ ತೊಗೊಂಡು ಮುಂದೆ ಬರ್ತೀನಿ, ನನ್ನ ಜೊತೆಗೆ ನೀವು ಬನ್ನಿ, ಒಂದು 15 days ಆರ್ 3 months 2 months ಅಂತ ಹೇಳಿದ್ರು. ಸೊ ಇಟ್ ವಾಸ್ ಡಿಸ್ಕಸ್, ವಿ ಪ್ಲಾನ್. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ಕಾಲದಲ್ಲಿ ಕಾನ್ಫಿಡೆನ್ಸ್ ಹೇಗೆ ನಿಮಗೆ ಸರ್? ಕಾಲ ಯಾವ್ದಿದೆ ಸರ್ ಕಾನ್ಫಿಡೆನ್ಸ್ ಇರೋಕ್ಕೆ? ಕಾನ್ಫಿಡೆನ್ಸ್ ಇಲ್ಲಿರುತ್ತೆ ಸರ್. ಕಾಲ ಯಾವ್ದಾರ ಸರ್, 1970 ಅಂದ್ರೆ ಈಗ ವ್ಯಾಪಾರ ಇದೆಲ್ಲ ಪ್ರೊಡ್ಯೂಸರ್ ಅಂತ ಅನ್ನೋದಕ್ಕೆ ಅದಕ್ಕಲ್ಲ ಸರ್, ಡೆಫಿನೆಟ್ಲಿ ಲೆಕ್ಕ ಹಾಕಿರ್ತೀವಿ ಸರ್. ಸೊ ಯಾವ ಪ್ರೊಡ್ಯೂಸರ್ನು ಸಿನಿಮಾ ಲಾಸ್ ಆಗ್ಬೋದು, ಹಾಳಾಗ್ಬೋದು ಅಥವಾ ನನ್ ಕಷ್ಟ ಆಗ್ಬೋದು ಅಂತ ಯಾರು ಮಾಡಲ್ಲ ಸರ್. ಪ್ರತಿಯೊಬ್ಬ ಪ್ರೊಡ್ಯೂಸರ್, ಅಲ್ಲೇ ನಿಂತಿರೋ ಗ್ರೇಟ್ ಪ್ರೊಡ್ಯೂಸರ್ ಕೂತಾರೆ ನಮ್ಮ ರಮೇಶ್ ಸರ್ ಎಲ್ಲ, ಎಲ್ಲರೂ ಕ್ಯಾಲ್ಕುಲೇಷನ್ ಹಾಕಿ ಮಾಡಿರ್ತಾರೆ. ಈ ಸಿನಿಮಾ ಇಷ್ಟು ದಿನ ಹೋಗುತ್ತೆ, ಈ ಸಿನಿಮಾ ಇಷ್ಟು ಚೆನ್ನಾಗಿ ಬರುತ್ತೆ, ಇದನ್ನೆಲ್ಲ. ಸೊ ಆ ಕ್ಯಾಲ್ಕುಲೇಷನ್ ಹಾಕಿ ಮಾಡಿರ್ತೀವಿ. ಬಟ್ ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂ ಎಲ್ಲೋ ಅಥವಾ ಒಂದು ಟಿವಿ ಫಂಕ್ಷನ್ ನೋಡಿದೆ ಸರ್, ಮುಂಚೆ 30 ಅಲ್ಲ 50 ವರ್ಷ 100 ವರ್ಷದಿಂದ ಸಿನಿಮಾ 5% ಇಸ್ ದ ಸಕ್ಸಸ್ ರೇಟ್. ಇನ್ನು 95% ಫಿಲ್ಮ್ ಫೇಲ್ಯೂರ್ ಆಗಿರುತ್ತೆ. ಅದನ್ನೆಲ್ಲ ಯೋಚನೆ ಮಾಡಿ ಸಿನಿಮಾ ಬರಬೇಕು ಸರ್. ಸರ್ ಈಗ ಪ್ರೊಡ್ಯೂಸರ್ ಸರ್ ಸರ್ ಅದೇ ಹೇಳಿರೋ ಸರ್, ಮುಂಚೆ ಒಂದು 2 ಪ್ರೊಫೆಷನ್ಗಳು ಮಾಡ್ತೀವಿ ಸರ್, ಏನೋ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ಗಳು. ಬಟ್ ಈಗ ಅಟ್ ದ ಮೊಮೆಂಟ್ ಪಾಸ್ ಬಂದು 1970s ಹೋಗಲ್ಲ, 20 ವರ್ಷ ಮುಂಚೆ. ಈಗ ಪ್ರೆಸೆಂಟ್ ಐ ಆಮ್ ಎ ಪ್ರೊಡ್ಯೂಸರ್ ಅಂಡ್ ಐ ಆಮ್ ಹಾರ್ಡ್ ಟೈಮ್ ಕೋರ್ ಪ್ರೊಡ್ಯೂಸರ್. ಮುಂದೆ ಏನಂತ ಸೋರ್ಸ್ ಹೇಗೆ ಅಂತ ಕೇಳಿದ್ದಷ್ಟೇ. ಅದು ಸೋರ್ಸ್ ಅಂದ್ರೆ ನೀವು ಪ್ರೊಡ್ಯೂಸರ್ ಆಗಿ ಒಂದು ಸೋರ್ಸ್ ಬೇಕಲ್ವಾ ಸರ್? ಸಿನಿಮಾ ಹಾರ್ಟ್ ಇಂದ ಮಾಡಿದ್ರೆ ಎಲ್ಲಾ ಕಡೆಯಿಂದ ಬರುತ್ತೆ ಸರ್. ಎಲ್ಲಾ ಕಡೆಯಿಂದ ಸಾಲ ಬರುತ್ತೆ ಸರ್. ಏನೋ ಒಂದು ಸರ್, ಈಗ ನೀವು ಸರ್ ಈಗ ಕಾರ್ ತಗೋಬೇಕಾದ್ರೆ ನೀವು ಸಾಲ ತಗೋತೀರಾ ಸರ್, ಸಿನಿಮಾ ಮಾಡ್ಬೇಕಾದ್ರೆ ಸಾಲ ತಗೋತಾರೆ. ಸಾಲ ತಗೋತಾರೆ, ಸಿನಿಮಾ ಮಾಡಕ್ಕೆ ಸಾಲ ತಗೋತಾರೆ ಸರ್. ಸಿನಿಮಾ ಮಾಡ್ತಾ ಇದ್ರೆ ಸಾಲ ಮಾಡ್ಬೋದು, ಸಾಲ ಮಾಡ್ಬೋದು. ಸಿನಿಮಾ ಸಾಲ ಮಾಡ್ತಾರೆ, ಸಿನಿಮಾ ಮಾಡಿದ್ರೆ ಸರ್ ಮಜಾ. ನೀವು ಕಾರ್ ಎಂಜಾಯ್ ಮಾಡ್ಬೇಕಾದ್ರೆ ನಿಮಗೆ ಅಯ್ಯೋ ನಾನು ನಂತರ ಸಾಲ ಮಾಡ್ಬಿಟ್ಟಿದ್ದೀನಿ ಕಾರ್ ಓಡಿಸ್ಬೇಕಾದ್ರೆ ಆ ಫೀಲ್ ಬರುತ್ತೆ ಸರ್. ಸಿನಿಮಾದಲ್ಲಿ ಆ ಫೀಲ್ ಬರಲ್ಲ. ಸೊ ಸಾಲ ಮಾಡಿದ್ರೆ ಸರ್ ಇಡೀ ಕನ್ನಡ ಅಲ್ಲ ಸರ್, ಆಲ್ ಓವರ್ ದ ವರ್ಲ್ಡ್ ಸಿನಿಮಾ ಇಂಡಸ್ಟ್ರಿ ಪ್ರೊಡ್ಯೂಸರ್ಗೆ ಔಟ್ಪುಟ್ ನೋಡಿದೀರಾ ಚೆನ್ನಾಗಿದೆಯಾ ಅಂತ ಕೇಳಿದ್ರೆ
ಇವತ್ತಿನವರೆಗೂ ಯಾವ ಪ್ರೊಡ್ಯೂಸರ್ಗೂ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ ಸರ್, ಹೇಳೋದು ಇಲ್ಲ. ಬಟ್ ನಾನು ಹಾರ್ಟ್ಲಿ ಹೇಳ್ತೇನೆ, ಐ ಆಮ್ ವೆರಿ ವೆರಿ ಸ್ಯಾಟಿಸ್ಫೈಡ್ ಫಾರ್ ದ ವರ್ಕ್ ಆಫ್ ಡೈರೆಕ್ಟರ್, ನಮ್ಮ ಗ್ರೇಟೆಸ್ಟ್ ಆರ್ಟಿಸ್ಟ್, ಅಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಇದ್ದಾರೆ, ಅಪ್ಪಾಜಿ ಅದು ಪಕ್ಕದ ರಂಗಾಯಣ ಸರ್ ಇದ್ದಾರೆ, ಒಂದೊಂದು ಎಲ್ಲರೂ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅಂಡ್ ಐ ಆಮ್ ವೆರಿ ಕಾನ್ಫಿಡೆಂಟ್. ಸರ್ ಇಲ್ಲ ಸರ್, ಇನ್ನು ಅಷ್ಟು ಡೆಪ್ತ್ ಅಲ್ಲಿ ಯೋಚನೆ ಮಾಡಿಲ್ಲ, ಯಾಕಂದ್ರೆ ಫಸ್ಟ್ ಸಾಂಗ್ ರಿಲೀಸ್ ಆಗಲಿ ಆ ಕಾರಣಕ್ಕೆ. ಅಂಡ್ ಈವನ್ ನಮ್ಮ ಮ್ಯೂಸಿಕ್ ಪಾರ್ಟ್ನರ್ಸ್, ಸರಿಗಮ ಮ್ಯೂಸಿಕ್ ಪಾರ್ಟ್ನರ್ಸ್ ಎಲ್ಲ ಇದ್ರು. ಅಂಡ್ ಈವನ್ ದೇರ್ ವಾಸ್ ಅ ಪರ್ಸನ್ ಫ್ರಮ್ ಅಶೋಕ್ ಫ್ರಮ್ ಚೆನ್ನೈ ಪಾಸಿಬಲಿ ಟೀ ಕುಡಿಯಕ್ಕೆ ಹೋಗಿರ್ತಾರೆ, ಯಾಕಂದ್ರೆ ನಮ್ದು ಜಾಸ್ತಿ ಲೆಂತ್ ಆಯ್ತು ಅಂತ ಮ್ಯೂಸಿಕ್. ಎಸ್ ಸರ್. ಅಂಡ್ ಎವ್ರಿ ಒನ್ ಸರಿ ಸರ್, ಥ್ಯಾಂಕ್ಸ್. ಎಲ್ಲರೂ ಆಲ್ರೆಡಿ ಎಲ್ಲ ಹೇಳೋ ಹೋಗಿದೆ, ಮತ್ತೆ ಟೈಮ್ ತಿನ್ನಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಸರ್ ವಿಜಯ್ ಚಂದ್ರ ಸರ್, ರಾಮ್ ಸರ್, ಮೇಡಮ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಅಣ್ಣ ಹಿಂದೆ ಬಾನ, ಯಾರು ಮೊಬೈಲು ಮೆಮೊರಿ ಹಿಂದೆ ಪಾಪ.